ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಇವತ್ತಿನ ದಿವಸ ಈಗಾಗಲೇ ನಿಮ್ಮೆಲ್ಲರ ಸಹಕಾರದಿಂದ ಆ, ಪ್ರಬಂಧ ಸಿದ್ಧಾಂತ ಕಿಟ್ಟಿ ಸರ್ ಅವರ ಮಾರ್ಗದರ್ಶನದಲ್ಲಿ ಮೂಡಿಬಂದಿರ್ತಕ್ಕಂಥ ಪ್ರಬಂಧ ಸಿದ್ಧಾಂತ ಕೃತಿ ಈಗಾಗಲೇ ಅನೇಕರ ವಿದ್ಯಾರ್ಥಿಗಳ ಕೈಗೆ ತಲುಪಿದೆ. ಈ ಕೃತಿಯನ್ನು ತೆಗೆದುಕೊಂಡಿರೋರಿಗೆ ಈ ಕೃತಿಯ ಹೇಗೆ ನೋಡಬೇಕು, ಇದ್ರ ದೃಷ್ಟಿಕೋನ ಹೇಗೆ, ಇದರ ಒಳತಿರುಳು ಏನು, ಮತ್ತು ಈ ಕೃತಿಯಿಂದ ನಾವು ಕಲಿಬೇಕಾದಂತಹ ಅಂಶಗಳು ಏನೇನು, ಈ ಎಲ್ಲವನ್ನು ಕೂಡ ಇವತ್ತು ಆ, ನಾಗಪ್ಪ ಕೊಳ್ಳಿ ಸರ್ ಅವರು ಆಗಮಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಈ ಒಂದು ಪುಸ್ತಕದ ಕುರಿತಾಗಿ, ಅದರಲ್ಲೂ ಕೂಡ ಏನು ನಾವೆಲ್ಲ PSI ESI ಈ ಒಂದು ಪರೀಕ್ಷೆಗಳಲ್ಲಿ ಗೇಮ್ ಚೇಂಜರ್ ಅಂತ ಹೇಳಿ ಕರೀತಾರೆ ಫಸ್ಟ್ ಪೇಪರ್ನ. ಯಾಕೆಂದರೆ ವಿದ್ಯಾರ್ಥಿಗಳೇ, ನೀವು ಗಮನಿಸ್ಬೋದು, ಈ ಒಂದು 545 402 ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಅದರಲ್ಲಿ 545ನಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬಹಳ ಕಡಿಮೆ ಇತ್ತು. ಈ 402ನಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು 18 ಇತ್ತು. ಇದು ಸಣ್ಣ ಒಂದು ಉದಾಹರಣೆ ಅಷ್ಟೇ. ಕೆಲವೊಮ್ಮೆ ಸೈನ್ಸ್ ಕ್ವಶನ್ಸ್ ಜಾಸ್ತಿ ಬರ್ಬೋದು ಅಥವಾ ಹಿಸ್ಟ್ರಿಯ ಕ್ವಶನ್ಸ್ ಕಡಿಮೆ ಬರ್ಬೋದು. ಆದರೆ ವಿದ್ಯಾರ್ಥಿಗಳ PSIನಲ್ಲಿ ಖಡಾಖಂಡಿತವಾಗಿ ಏನು ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಕರಿತೀವಿ, ಅದರಲ್ಲಿ 50 ಅಂಕಗಳು ನೀವು ಹೆಚ್ಚು ಅಭ್ಯಾಸ ಮಾಡಿದಷ್ಟು ನಿಮಗೆ ಅದು ನಿಮ್ಮ ಅಂಕಗಳು ನಿಮ್ಮದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನೀವು ಎಲ್ಲರೂ ಕೂಡ ಕಡ್ಡಾಯವಾಗಿ 50 ಅಂಕಗಳ ಕಡೆಗೆ ಭಾಳ ಗಮನವನ್ನು ಕೊಟ್ಟು ಅದನ್ನು ಕಲಿಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಸಣ್ಣ ಉದಾಸೀನವನ್ನು ಕೂಡ ಮಾಡಬಾರ್ದು. ಯಾಕೆಂದರೆ ಈ ಒಂದು ಪ್ರಬಂಧಕ್ಕೆ ಅದರದೇ ಆದ ಮಾನದಂಡಗಳಿರ್ತವೆ. ಆ ಮಾನದಂಡಗಳ ಆಧಾರದ ಮೇಲೆ ನೀವು ಒಂದು ಬರವಣಿಗೆಯನ್ನು ಅಲ್ಲಿ ಕೊಡಬೇಕಾಗ್ತದೆ. ಯಾಕೆ ಅಂತಂದರೆ ಅದರಲ್ಲಿ ನೋಡಿ, ಈ ಕನ್ಕ್ಲೂಷನ್ ಅಂತ ಕೊನೆಯಲ್ಲಿ ಉಪಸಂಹಾರ ಅಂತ ಏನು ಕರಿತೀರಿ, ಅಲ್ಲಿ ನೀವು ಒಂದು ವಿಷಯದ ಕುರಿತು ನಿಮ್ಮ ನಿಲುವನ್ನು ಅಭಿವ್ಯಕ್ತಿಗೊಳಿಸ್ಬೇಕಾಗಿರುತ್ತೆ. ಆಗ ಅದಕ್ಕೆ ಒಬ್ಬ ವ್ಯಾಲ್ಯುವೇಟರ್ಗೆ ನಿಮ್ಮ ಒಂದು ಪರಿಚಯನ ಮಾಡಿಕೊಡ್ಬೇಕಾಗ್ತದೆ. ಆಗ ಅದ್ರ ಮೂಲಕ ಅವರು ನಿಮಗೆ ಅಂಕಗಳನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಬಹಳ ತುಂಬ ಉಪಯುಕ್ತವಾಗಿರುವಂತಹ ಪುಸ್ತಕವನ್ನು ಝೀರೋ ನಾಲೆಡ್ಜ್ ಇದ್ರೂ ಕೂಡ ಅವನು ಕೂತು ಸಂಪೂರ್ಣವಾಗಿ ರೀಡ್ ಮಾಡಿದ್ರೆ ಅವನಿಗೆ ಎಷ್ಟು ನಾಲೆಡ್ಜ್ ಸಿಗಬೇಕು ನೋಡಿ ವಿದ್ಯಾರ್ಥಿಗಳೇ. ಮಾಹಿತಿ ಮತ್ತು ನಾಲೆಡ್ಜ್ ಇವೆರಡಕ್ಕೂ, ಇನ್ಫಾರ್ಮೇಷನ್ ಮತ್ತು ನಾಲೆಡ್ಜ್ ಎರಡಕ್ಕೂ ಬಹಳ ಬೇರೆ ಬೇರೆ ಅರ್ಥ ಇದೆ. ಈಗ ಇನ್ಫಾರ್ಮೇಷನ್ ಅಂತ ಅಂದರೆ ಯಾವುದೋ ಒಂದು ವೆಬ್ನಲ್ಲೋ ಗೂಗಲ್ನಲ್ಲೋ ಅಥವಾ ವಿಕಿಪೀಡಿಯಾದಲ್ಲೋ ಅಥವಾ ಒಂದು ನ್ಯೂಸ್ ಪೇಪರ್ನಲ್ಲೋ ಅದನ್ನು ನಾವು ಪಡೆದುಕೊಳ್ಬೋದು. ಬಟ್ ಈ ಒಂದು ನಾಲೆಡ್ಜ್ ಇದೆಯಲ್ಲ, ಅದು ನಮ್ಮ ಗ್ರಹಿಕೆಗೆ ದಕ್ಕತಕ್ಕಂಥದ್ದು. ಅದನ್ನು ನಾವು ಅನುಭವದಿಂದ ಪಡ್ಕೊಳ್ಬೇಕು, ಪ್ರಾಕ್ಟೀಸ್ನಿಂದ ಪಡ್ಕೊಳ್ಬೇಕು, ಬಿಟ್ಟರೆ ಬೇರೆ ಯಾವ ಮೂಲದಿಂದನೂ ಬರಲಿಕ್ಕಿಲ್ಲ. ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗುತ್ತೆ ನಾನು ತಯಾರಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾಗಪ್ಪ ಕೊಳ್ಳಿ ಸರ್ ಬಂದಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಅವರು ಬಿಡುವು ಮಾಡಿಕೊಂಡು ಶ್ರೀ ಗುರುಕುಲ ಅಕಾಡೆಮಿಗೆ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮ ಅಕಾಡೆಮಿಯ ಪರವಾಗಿ, ಎಲ್ಲರ ಪರವಾಗಿ, ಎಲ್ಲ ಅಭ್ಯರ್ಥಿಗಳ ಪರವಾಗಿ ಅವ್ರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ದಯಮಾಡಿ ಈ ಒಂದು ಕೃತಿಯ ಒಳನೋಟಗಳನ್ನು ನಮ್ಮ ವಿದ್ಯಾರ್ಥಿಗಳೇ ತಿಳಿಸ್ಕೊಡ್ಬೇಕು ಅಂತ ಕೋರ್ಕೊಳ್ತೀನಿ ಸರ್. ಧನ್ಯವಾದ ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಪ್ರಬಂಧ ಸಿದ್ಧಾಂತ ಈ ಎಸ್ಸೆ ಬುಕ್ನಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಖರೀದಿ ಮಾಡಿದ್ರಿ ಅನ್ಕೊಳ್ತೀನಿ. ಬುಕ್ಕು ಖರೀದಿ ಮಾಡಿರಲಿಲ್ಲ ಅಂದ್ರೂ ಕೂಡ ತಕ್ಷಣ ಖರೀದಿ ಮಾಡಿ ಇಟ್ಕೊಳ್ಳಿ. ಇದೊಂದು ಬುಕ್ ಇರಲಿ ನಿಮ್ಮ ಹತ್ರ ಎಸ್ಸೆ ಬರೆಯೋಕ್ಕೆ. ಯಾಕೆಂದರೆ ಸವಿವರವಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಈಗ ಇದನ್ನು ಬುಕ್ ತೊಗೊಂಡ್ಮೇಲೆ ಕೆಲವೊಬ್ಬರಿಗೆ ಈ ಪುಸ್ತಕ ಓದಿದ ಮೇಲೆ ನಿಮಗೆ ಎಲ್ಲನೂ ಅರ್ಥ ಮಾಡ್ಕೊಳಕ್ಕೆ ಆಗದೇ ಇರ್ಬೋದು. ಈಗ ಆಲ್ಮೋಸ್ಟ್ ಎಲ್ಲ D.Ed B.Ed ಮಾಡಿದವ್ರಿಗೆ ಪದಗಳ ಅರ್ಥ ಗೊತ್ತಾಗ್ತೈತಿ. ಅದರ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಾಗಲ್ಲ. ಅಂದರೆ ಏನಪ್ಪ ಇದು ಇಷ್ಟೊಂದು ಚೆನ್ನಾಗಿ ಬರೆದವ್ರೆ ಬುಕ್ಕು, ಬಟ್ ಅವರು ಹೇಳಿರ್ತಕ್ಕಂಥದ್ದು ನೆನಪಿಗಳು ಎಲ್ಲ ಮತ್ತು ಟಫ್ ಆಗುತ್ತೆ, ಸರಳವಾಗಿ ನಮಗೆ ಹೇಳಿಲ್ಲ ಅಂತ ನಿಮಗೆ ಕೆಲವೊಬ್ರಿಗೆ ಡೌಟು ಅನ್ನಿಸ್ಬೋದು. ಇದು ನಾವು ಯೋಚನೆ ಮಾಡಿ ಈಗ ಹೇಳ್ತಾ ಇರೋದು. ಈ ಬುಕ್ಕಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನಮಗೆ ನೀವು ತಿಳಿಸಿದರೆ ನಾವು ಅದನ್ನು ಅರ್ಥ ಹೇಳ್ತಾ ಹೋಗ್ತೀವಿ ನಿಮಗೆ. ಈ ದಿನ ಇದರಲ್ಲಿ ಯಾವ ಅಂಶಗಳನ್ನ ಇಟ್ಕೊಂಡು ಒಂದು ಪ್ರಬಂಧವನ್ನು ರಚಿಸ್ಬೇಕಂತ ಕಿಟ್ಟಿ ಸರ್ ಬರ್ದಾರೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಈಗ ಎಸ್ಸೆ ಕಾಂಪೋಸಿಷನ್ ಮೆಥಡ್ ಅಂತ ಹೇಳಿದ್ದಾರೆ, ಅಂದರೆ ಪ್ರಬಂಧ ರಚನಾ ವಿಧಾನ. ಈ ಪ್ರಬಂಧ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಈ ಪುಸ್ತಕ ತೊಗೊಂಡ್ಮೇಲೂ ಮತ್ತು ಇದು ಏನಪ್ಪ ಹಿಂಗೆ ಓದಿದ್ದೆ ಹಿಂಗೆ ಬರೀಬೇಕಾತಲ್ಲ, ಇಷ್ಟೆಲ್ಲ ವರ್ಡ್ಸ್ ನನಗೆ ಬರೆಯೋಕ್ಕೆ ಆಗಲ್ಲ, ಆ ಟೈಮಲ್ಲಿ ನನ್ನ ನೆನಪಿಗೆ ಬರಲ್ಲ, ಇಷ್ಟೊಂದು ನೀಟಾಗಿ ಬರೆಯೋಕ್ಕಾಗಲ್ಲ, ಇಂತಿಂಥ ವರ್ಡ್ಸ್ ನಾವು ಯೂಸ್ ಮಾಡೋಕ್ಕಾಗಲ್ಲ, ಏನು ಮಾಡೋದು ಅನ್ನೋದು ಒಂದು ಡೌಟ್ ಇರ್ತೈತಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಬಟ್ ನಿಮಗೆ ಗೊತ್ತಿರೋ ಪದಗಳನ್ನು ಕೂಡ ಸಾಹಿತ್ಯಿಕವಾಗಿ ನೀವು ಬಳಸ್ಬೋದು. ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಸ್ಟೈಲಲ್ಲಿ ನಾವು ಲ್ಯಾಂಗ್ವೇಜ್ ಮಾತಾಡ್ತೀವಿ.
ಈಗ ಆಲ್ಮೋಸ್ಟ್ ಆಲ್ ಈಗ ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ತುಂಬ ಚೆನ್ನಾಗಿ ಬರೆಯುವುದಕ್ಕೂ ಮತ್ತು ಮಾತನಾಡೋದಕ್ಕೂ ಅಷ್ಟೊಂದು ವ್ಯತ್ಯಾಸ ಆಗಲ್ಲ. ನಮ್ಮದು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ನಾವು ಟೋಟಲ್ ಏನು ಉತ್ತರ ಕರ್ನಾಟಕದವ್ರಿದ್ದೀವಿ, ನಮ್ಮದು ಬರೆಯುವ ಭಾಷೆಗೂ ಮತ್ತು ಮಾತನಾಡೋದಕ್ಕೂ ತುಂಬ ವ್ಯತ್ಯಾಸ ಇರ್ತೈತಿ. ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ನಿಮ್ಮನ್ನು ಒಬ್ಬ ಏನು ಎಕ್ಸ್ಪರ್ಟ್ ಥರ ಏನು ನೋಡಲ್ಲ ಎಸ್ಸೇದಲ್ಲಿ. ನಿಮಗೆ ಎಷ್ಟು ಕಂಟೆಂಟ್ ಇದೆ ನಿಮ್ಮ ಹತ್ರ, ಅದನ್ನ ಹೆಂಗೆ ಅಭಿವ್ಯಕ್ತಪಡಿಸ್ತೀರಿ, ಯಾವ ಸಂದರ್ಭದಲ್ಲಿ ಏನನ್ನು ಎಷ್ಟು ಹೇಳ್ತೀರಿ ಅನ್ನೋದು ಪ್ರಬಂಧ ಆಗಿರ್ತೈತಿ. ಆ್ಯಕ್ಚುಲಿ ಪ್ರಬಂಧ ಎಷ್ಟೋ ಜನ ಹೆಂಗೆ ಬರೆಯೋದು, ಈಗ ಈ ಬುಕ್ ತೊಗೊಂಡು ಇದನ್ನು ಓದಿಬಿಟ್ರೆ ಆಗುತ್ತಾ, ಇದನ್ನು ಪರ್ಫೆಕ್ಟ್ ಆಗಿಬಿಟ್ರೆ ಆಗುತ್ತಾ ಅನ್ನೋ ಡೌಟ್ ಇರ್ತೈತಿ. ಇದ್ರ ಜೊತೆಗೆ ನೀವು ಸಪ್ಲಿಮೆಂಟ್ರಿ ವರ್ಕ್ ಮಾಡ್ತಾ ಇರಬೇಕು. ಇದನ್ನು ನಾನು ಇದರಲ್ಲಿ ಏನಾದರೂ ನಿಮಗೆ ಕಷ್ಟ ಅಂತ ಅನಿಸಿದರೆ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಈಗ ಒಂದು ಎಸ್ಸೆ ಅಂದಮೇಲೆ ಒಂದು ಇಂಟ್ರಡಕ್ಷನ್ ಇರಬೇಕು, ಒಂದು ವಿಷಯ ನಿರೂಪಣೆ ಇರಬೇಕು, ಉಪಸಂಹಾರ ಇರಬೇಕು ಅಂತ ಹೇಳಿದ್ದಾರೆ. ಈಗ ಪೀಠಿಕೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಹೀಗೆ ನನ್ನ ಫ್ರೆಂಡ್ ಒಬ್ಬರು ಎಸ್ಸೆ ಬರೆದು ತೋರಿಸಿದ್ರು, ಒಬ್ಬ ವಿದ್ಯಾರ್ಥಿ. ಈಗ ಕೋವಿಡ್-19 ತಡೆಗಟ್ಟುವಲ್ಲಿ ಪೊಲೀಸರ ಪಾತ್ರ ಅಂತ ಇದೆ. ಅದರಲ್ಲಿ ಅವ್ರು ಏನು ಬರೆದಿದ್ದಾರೆ ಅಂತಂದರೆ, ಕೋವಿಡ್ ಅಂದ್ರೇನು, ಕೋವಿಡ್-19 ಅಂದ್ರೇನು, ಅದು ಹೆಂಗೆ ಬರುತ್ತೆ, ಯಾವ ವೈರಸ್ಸಿಂದ ಬರುತ್ತೆ, ಎಲ್ಲಿ ಬಂತು, ನಮ್ಮ ದೇಶಕ್ಕೆ ಯಾವಾಗ ಬಂತು, ಯಾವಾಗ ಹರಡ್ತು, ಎಷ್ಟೆಲ್ಲ ಹಾನಿ ಮಾಡ್ತು, ಇದನ್ನು ಬರೆದ್ರೊಳಗನ ಎಷ್ಟೋ ಒಂದು 2-3 ಪುಟ ಹೋಗ್ಬಿಟ್ಟಿತ್ತು ಅವ್ರದ್ದು. ಬಟ್ ಅದರಲ್ಲಿ ಮೇನು ನಾವು ಬರಿಬೇಕಾಗಿದ್ದು ಪೊಲೀಸರ ಪಾತ್ರದ ಜೊತೆಗೆ ಅದನ್ನೆಲ್ಲ ಬರಿಬೇಕಿತ್ತು ನಾವು. ಏನು ಕೋವಿಡ್-19 ಅಂದ್ರೇನು, ಇದರಲ್ಲಿ ಪೊಲೀಸರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದರು, ಯಾವ ರೀತಿ ಅದನ್ನು ತಡೆಗಟ್ಟಲು ಸಹಾಯ ಮಾಡಿದರು, ಪಬ್ಲಿಕ್ನೊಂದಿಗೆ ಸಮುದಾಯದೊಂದಿಗೆ ಯಾವ ರೀತಿ ಕರ್ತವ್ಯ ನಿರ್ವಹಿಸಿದರು ಅನ್ನೋದನ್ನು ನಾವು ಆ್ಯಕ್ಚುಲಿ ಬರಿಬೇಕಾಗಿರ್ತದೆ. ಆ ಥರ ನಿಮಗೆ ವಿಷಯ ಸಂಗ್ರಹ ಇರುತ್ತೆ. ಹೇಗೆ ಸ್ಟಾರ್ಟ್ ಮಾಡಬೇಕು, ಏನು ಇಂಟ್ರೊಡಕ್ಷನ್ ಏನಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಈಗ ಇಲ್ಲಿ ಹೇಳಿದ್ದಾರೆ ನೋಡು, ಪೀಠಿಕೆ ಪರಿಚಯ ಇರಬೇಕಂತ ಹೇಳಿದ್ದಾರೆ. ಈ ಪೀಠಿಕೆ ಪರಿಚಯದಲ್ಲಿ ಯಾವ ಥರ ಇರಬೇಕು, ಏನು, ಈ ಕಿಟ್ಟಿ ಸರ್ ಹೇಳಿದ್ದಾರೆ ನಿಮಗೆ. ಮೌಲ್ಯಮಾಪಕರ ಗಮನವನ್ನು ಸೆಳೀತಿದೆ. ಫಸ್ಟ್ ಇಂಟ್ರೊಡಕ್ಷನ್ ಏನು ಕೊಟ್ಟದನ್ನು ಅನ್ನೋದು ನೋಡ್ತಾರೆ. ಮತ್ತು ಪ್ರಬಂಧದ ಬಗ್ಗೆ ನೀ ಏನು ಹೇಳಕ್ಕೆ ಹೊರಟಿದಿ, ನಿನ್ನ ಇಂಟೆನ್ಷನ್ ಏನೈತೆ ಅನ್ನೋದು ನೀ ಪ್ರಬಂಧದಲ್ಲೇ ಹೇಳಿರ್ತೀವಿ. ಮತ್ತು ನೀವು ಯಾವುದ್ರ ಪರವಾಗಿ ವಾದ ಮಾಡ್ತೀರಿ, ಯಾವುದ್ರ ಪರವಾಗಿ ನೀವು ಪರ ವಿರೋಧ ಮಾಡ್ತೀರಿ ಅನ್ನೋದನ್ನು ಇಂಟ್ರೊಡಕ್ಷನಲ್ಲೇ ನಿಮಗೆ ಗೊತ್ತಾಗತ್ತೆ. ಪೀಠಿಗೆ ಆಗಿರ್ಬೇಕಂದ್ರೆ ವೆಲ್ ಬಿಗಿನ್ ಈಸ್ ಹಾಫ್ ಡನ್ ಅಂತ ನಾನು ಹೇಳ್ತಾ ಇರ್ತೀನಿ ಪದೇ. ಒಂದು ಮರ ಕಡಿಯೋದಕ್ಕೆ 2 ತಾಸು ಕೊಟ್ಟರೆ 1 ಅವರ್ ಕೊಡ್ಲಿ ಮೆಸಿಬೇಕಂತಾರೆ ನಮ್ಮ ಕಡೆ. ಅಷ್ಟು ಹರಿತವಾಗಿ ಮಾಡಿಕೊಂಡು ನಾವು ಎಫೆಕ್ಟಿವ್ ಆಗಿ ಏಟ್ ಹಾಕಿದ್ರೆ ಅಂತಂದ್ರೆ ಬೇಗ ಕಡಿಬೋದು. ಆ ಥರ ನೀವು ಪೀಠಿಕೆ ಯಾವ ಥರ ಇರಬೇಕು, ಹೆಂಗೆ, ನೀವು ತುಂಬ ಕನ್ಫ್ಯೂಸನ್ನು ಮಾಡ್ಕೊಳಂಗಿಲ್ಲ. ನೀವು ಫಾರ್ ಎಕ್ಸಾಂಪಲ್ ಒಂದು ವಾಕ್ಯದೊಂದಿಗೇನು ಪ್ರಾರಂಭ ಮಾಡ್ಬೋದು, ಅಥವಾ ಒಂದು ಪ್ರಚಲಿತ ವಿಷಯದಿಂದ ಪ್ರಾರಂಭ ಮಾಡ್ಬೋದು, ಅಥವಾ ಹಿಂದೆ ನಡೆದಿರ್ತಕ್ಕಂಥ ಇತಿಹಾಸದಿಂದ ಈಗೇನು ಸದ್ಯಕ್ಕೆ ನಡೀತಿದೆ ಆ ಥರನೂ ಪ್ರಾರಂಭ ಮಾಡ್ಬೋದು. ಅದನ್ನೇ ಹೇಳಿದರೆ ಪೀಠಿಕೆ ವಿಧಗಳು ಮತ್ತು ಉದಾಹರಣೆಗಳಂತ ಹೇಳಿದ್ದಾರೆ. ಮುನ್ನುಡಿಯನ್ನು ಬರೆಯುವಾಗ ನೀವು ಸಾಮಾನ್ಯವಾದ ಅಥವಾ ನಿರ್ದಿಷ್ಟವಾದ ಬರೆಯುವ ಕ್ರಮ ಅನುಸರಿಸಬೇಕು. ನುಡಿಗಟ್ಟುಗಳ ಮೂಲಕ ಅಥವಾ ಯಾವುದಾದ್ರೂ ಇತ್ತೀಚಿನ ವರದಿಯನ್ನು ಉಲ್ಲೇಖ ಮಾಡಿ ನಂತರದಲ್ಲಿ ಕ್ರಮಬದ್ಧವಾದ ಸಾಲುಗಳಲ್ಲಿ ಪೋಣಿಸಿ ವಿವರಿಸಬೇಕು. ಉದಾಹರಣೆಗೆ ಶಕ್ತಿ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ. ನಿಮಗೆ ಈ ಥರ ಕೊಟ್ಟೊತ್ನಾಗ ಭಾಳ ಕನ್ಫ್ಯೂಸ್ ಆಗ್ತೈತೆ. ಪ್ರಚಲಿತ ಘಟನೆಗಳನ್ನ ಓದಿರಲಿಲ್ಲ ಅಂದರೆ ಹೆಂಗೆ ಬರೀಬೇಕಪ್ಪ ನಾನು, ನನಗೆ ಏನೂ ಗೊತ್ತಿಲ್ಲ, ಬ್ಲೈಂಡಾಗಿ ಬಂದಿದ್ದೀನಿ, ಆದ್ರೂ ನಾನು ಏನು ಬರೀಬೇಕು. ಆ ಟೈಮ್ನಾಗ ನೀವೇನು ಮಾಡ್ಬೇಕು ಅಂತಂದ್ರೆ, ಅವಾಗವಾಗ ಎಕನಾಮಿಕ್ಸ್ ಓದಿರ್ತೀರಿ, ಮತ್ತು ಏನು ಜಿಯೋಗ್ರಫಿ ಓದಿರ್ತೀರಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಓದಿರ್ತೀರಿ. ಯಾವ ಕ್ಷೇತ್ರದಲ್ಲಿ ರ್ಯಾಂಡಮ್ ಆಗಿ ನಾವು ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಅಭಿವೃದ್ಧಿ ಸಾಧಿಸಿದ್ದೀವಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಸೇವಾ ಕ್ಷೇತ್ರಗಳಲ್ಲಿ, ಇವೆಲ್ಲ ಗೊತ್ತಿರ್ತವೆ. ಇವನ್ನೆಲ್ಲ ಬಿಡಕ್ಕೆ ಹೋಗ್ಬಿಡೋದು ನೀವು. ಇದನ್ನು ನಿಮ್ಮ ಜೊತೆಯಲ್ಲಿ ಚಾರ್ಟ್ ಥರ ಇಟ್ಕೊಂಡಿರ್ಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಕೇಳಿದಾಗ ಶಕ್ತಿ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕಾಗತ್ತೆ ನೀವು. ಅದು ಮೈಂಡಲ್ಲಿ ಬರ್ಬೇಕು ನಿಮ್ಗೆ. ಬರೀ ನಾನು ಈಗ ಪೀಠಿಕೆಯಲ್ಲಿ ಯಾವ ಥರ ಹೋಗ್ಬೇಕು ಅಂತಂದರೆ, ಇಲ್ಲಿ ಏನೋ ಒಂದು ವಿಜೃಂಭಣೆ ತೋರ್ಸೋಕ್ಕಾಗಲ್ಲ. ನಾವು ಏನು ಫ್ಯಾಕ್ಟ್ ಇರುತ್ತೆ ಅದನ್ನೇ ಬರೀಬೇಕು ಈ ಥರ ಕೊಟ್ಟಾಗ. ಇನ್ನು ಪೀಠಿಕೆಯನ್ನು ಕಥಾ ರೂಪದಲ್ಲಿ ಬಳಸಿಕೊಂಡು ಪ್ರಬಂಧದ ವಿಷಯಕ್ಕೆ ಇನ್ನೂ ಹೆಚ್ಚಿನ ಮಹತ್ವದ ಬರುವಂತೆ ನೋಡಿಕೊಳ್ಳಬಹುದು. ಕೆಳಗಿನ ಉದಾಹರಣೆಗೆ, ಡಾಟಾ ಈಸ್ ದ ನ್ಯೂ ಆಯಿಲ್ ಆಫ್ ದ 21st century ಬಟ್ ಇಟ್ ಕ್ಯಾನ್ ಬಿ ಡಿಟ್ರೈಮೆಂಟಲ್ ಟು ಅವರ್ ಪ್ರೈವಸಿ. ನೋಡ್ರಿ, ಈ ಥರ ಕೊಟ್ಟಾಗ ನಮ್ಮ ಕನ್ನಡ ವಿದ್ಯಾರ್ಥಿಗಳು ನೀವು ಅರ್ಧ ಎದುರೇ ಸತ್ತು ಬಿಡ್ತೀರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಪುನೀತ್ ಯುವಿಕೆನಲ್ಲಿ ಓದಿಕೊಂಡಿರೋ AI ಸಂಶೋಧಕ ಮತ್ತು ಉದ್ಯಮಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಅಲೆ ಎಬ್ಬಿಸಿದ್ದಾನೆ. ಸಾಮಾಜಿಕ ಮಾಧ್ಯಮ ವಿಶ್ಲೇಷಣೆಯಲ್ಲಿ ಆಳವಾದ ಕಲಿಕೆಯನ್ನು ಬಳಸುವ ಅವರ ಸ್ಟಾರ್ಟಪ್ ಭಾರಿ ಜನಪ್ರಿಯತೆ ಗಳಿಸಿದ್ದು. ಮಾಧ್ಯಮದ ವಿಶ್ಲೇಷಣೆಯಲ್ಲಿ ಆಳವಾದ ಕಲಿಕೆಯನ್ನು ಬಳಸುವ ಅವರ ಸ್ಟಾರ್ಟಪ್ ಭಾರಿ ಜನಪ್ರಿಯತೆ ಗಳಿಸಿದ್ದು ಪ್ರಮುಖ ಪತ್ರಿಕಾ ಮುಖ್ಯ ಶೀರ್ಷಿಕೆಯಲ್ಲಿ ಕಾಣಿಸಿಕೊಂಡಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಥೆಯ ರೂಪದಲ್ಲಿ ಪ್ರಾರಂಭಿಸೋದಕ್ಕಿಂತ ಅದನ್ನು ಎಂಡ್ ತರ್ಬೇಕಂತಂದ್ರೆ ಅರ್ಧ ಪೇಜ್ ಹೋಗಿರ್ತೈತಿ. ಸ್ವಲ್ಪ ಶಾರ್ಟಾಗಿ, ಫಾರ್ ಎಕ್ಸಾಂಪಲ್ ಮೊನ್ನೆ ನಮಗೆ KS ಅಲ್ಲಿ ಒಂದು ಇದನ್ನು ಏನೋ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕೇಳಿದರು. ಟ್ರಾಫಿಕ್ ಸಮಸ್ಯೆ ಕೇಳಿದಾಗ ನಾನು ಒಂದು
ಸ್ಟಾರ್ಟಿಂಗಲ್ಲಿ ಒಂದು ಇದನ್ನು ಬರೆದಿದ್ದೆ, ಸೂಕ್ತ ಅನಿಸುತ್ತೆ ಅಂದ್ಬಿಟ್ಟು. ಟ್ರಾಫಿಕ್ ಸಮಸ್ಯೆ ಎಷ್ಟೊಂದಿದೆ ಅಂತಂದರೆ, ಬೆಂಗಳೂರಿಯನ್ ಅಂದರೆ ಬೆಂಗಳೂರಲ್ಲಿ ಜೀವಿಸುವ ವ್ಯಕ್ತಿ ಏನಾದರೂ ಸತ್ತರೆ ಯಮರಾಜ, ಯಮಧರ್ಮ ಅವರನ್ನು ನರಕಕ್ಕೆ ಕಳ್ಸೋದಿಲ್ಲ ಅಂತ. ಚಿತ್ರಗುಪ್ತ ಕೇಳಿದಾಗ ಇವ್ರು ನರಕಕ್ಕೆ ಕಳಿಸ್ಬೇಕಾ ಸ್ವರ್ಗಕ್ಕೆ ಕಳಿಸ್ಬೇಕಾ ಅಂದರೆ, ಏ ಇಲ್ಲ ಕಣೋ, ಬೆಂಗಳೂರಲ್ಲಿ ಸತ್ತಿರೋನ್ ತಾನೇ, ಅವನ್ನ ಮೊದಲು ನೀನು ಸ್ವರ್ಗಕ್ಕೆ ಕಳಿಸಿಬಿಡು, ಯಾಕಂದ್ರೆ ನರಕನ ಈ ಟ್ರಾಫಿಕಲ್ಲೇ ನೋಡಿರ್ತಾನೆ, ಬೆಂಗಳೂರು ಟ್ರಾಫಿಕಲ್ಲೇ ಅಂತಂದು ಹೇಳಿದ್ನಂತೆ. ಆ ಥರ ಅಂದರೆ ರಿಲೆವೆಂಟ್ ಅನಿಸಿರ್ಬೇಕು, ಬಟ್ ಅದೇ ಜಾಸ್ತಿ ಆಗಿರ್ಬಾರ್ದು. ಆ ಥರ ನೀವು ಕತೆ ಮೂಲಕ ಪ್ರಾರಂಭಿಸ್ಬೇಕಂದ್ರೆ ಒಂದು ಸನ್ನಿವೇಶನ ಒಂದು ಪ್ಯಾರಾ ಬರೋಷ್ಟು ಅಥವಾ ಒಂದು ಪ್ಯಾರಾಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬರೋಷ್ಟು ಅಷ್ಟೇ ಯೂಸ್ ಮಾಡ್ಕೋಬೇಕು ನೀವು. ಮತ್ತು ಇನ್ನು ನುಡಿಗಟ್ಟುಗಳನ್ನ ಬಳಸ್ತೀರಿ. ಈಗ ನುಡಿಗಟ್ಟುಗಳನ್ನ ಬಳಸ್ಬೇಕು. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಎಕನಾಮಿಕ್ಸ್ ಕ್ಷೇತ್ರದಲ್ಲಿ ಪೊಲಿಟಿಷಿಯನ್ಸ್, ಪೊಲಿಟಿಕಲ್ ಕ್ಷೇತ್ರದಲ್ಲಿ ಏನು ಇರ್ತಾರೆ, ಫಿಲಾಸಫರ್ಸ್ ಇರ್ತಾರೆ ನೋಡಿ, ಅರಿಸ್ಟಾಟಲು, ಪ್ಲೇಟೋ, ಮತ್ತು ಇವರು ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ನೆಲ್ಸನ್ ಮಂಡೇಲಾ, ಇವರೆಲ್ಲ ನೀವು ಸಂಗ್ರಹ ಮಾಡಿ ಇಟ್ಕೊಂಡಿರ್ಬೇಕು. ಇಟ್ಕೊಂಡಿದ್ರಿ ಅಂತಂದ್ರೆ ಆ ಟೈಮಲ್ಲಿ ನಿಮ್ಗೆ ಎಲ್ಪ್ ಆಗ್ತದೆ. ಅವ್ರದ್ದೊಂದು ವಾಕ್ಯ ಹಾಕ್ಬಿಟ್ರೆ ಅದನ್ನು ನೀವು ಪೀಠಿಕೆಯಲ್ಲಿ ಈಸಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡಿ ಇಂಟ್ರಡಕ್ಷನ್ ಕಂಪ್ಲೀಟ್ ಮಾಡ್ಬೋದು. ಈಗ ಕಿಟ್ಟಿ ಸರ್ ಹೇಳಿದರೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳ ಕುರಿತು ಪ್ರಬಂಧದಲ್ಲಿ ಪ್ರಸ್ತುತಪಡಿಸಬಹುದಾದ ಕೆಲವು ಉಲ್ಲೇಖಗಳು. ಪ್ರಜಾಪ್ರಭುತ್ವ ಕೇವಲ ಒಂದು ಸರ್ಕಾರದ ರೂಪವಲ್ಲ, ಅದು ಒಂದು ಜೀವನ ಶೈಲಿಯಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಒಬ್ಬ ಬುದ್ಧಿವಂತ ಮತದಾರನೇ ಪ್ರಬಲ ಪ್ರಜಾಪ್ರಭುತ್ವದ ಶಕ್ತಿ. ಭ್ರಷ್ಟಾಚಾರವು ಪ್ರಜಾಪ್ರಭುತ್ವದ ವಿರುದ್ಧ ಅತ್ಯಂತ ದೊಡ್ಡ ಶತ್ರು. ಸದಾಚಾರದ ಕೊರತೆಯೇ ಅದರ ಪತನಕ್ಕೆ ಕಾರಣವಾಗಬಹುದು. ಮಾಧ್ಯಮಗಳ ಸ್ವತಂತ್ರವಿಲ್ಲದೆ ಪ್ರಜಾಪ್ರಭುತ್ವ ಸಂಪೂರ್ಣವಾಗದು. ಮಹಾತ್ಮ ಗಾಂಧೀಜಿ. ಪ್ರಜಾಪ್ರಭುತ್ವಕ್ಕೆ ಭಯವಿರುವುದು ಶಸ್ತ್ರಾಸ್ತ್ರಗಳಿಂದ ಅಲ್ಲ, ಜನರ ಅಜ್ಞಾನದಿಂದ. ಇದೆ ನೋಡಿ, ಎಂಥ ವಾಕ್ಯ ಇದೆ ಇದು. ನೆಲ್ಸನ್ ಮಂಡೇಲಾ ಅವರು ಹೇಳಿರೋದು. ಇದು ಭಾಳ ಸೂಕ್ತ ಅನಿಸುತ್ತೆ ಈ ಥರದ. ಮತ್ತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರವು ಪ್ರಜಾಪ್ರಭುತ್ವ ಅಂತೀವಲ್ಲ, ಅದನ್ನು ಅಬ್ರಾಹಂ ಲಿಂಕನ್ ಅವ್ರದ್ದು ಆ ಥರದ ವಾಕ್ಯಗಳನ್ನ ಹಾಕ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದರೆ ಇಂಟ್ರೊಡಕ್ಷನ್ ಚೆನ್ನಾಗಿರುತ್ತೆ. ಕೆಲವೊಂದು ಅಂಕಿ ಅಂಶಗಳನ್ನು ಉದಾಹರಣೆಗೆ ಪುರಾವೆಯಾಗಿ ಬಳಸಿದ್ರೆ ನಮ್ಮ ಪ್ರಬಂಧ ಪ್ರಾರಂಭಿಕ ಹೇಳಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಈಗ ಬಾಲಕಾರ್ಮಿಕ ಸಮಸ್ಯೆ ಇದೊಂದು ದುಷ್ಟತನವೇ. ನಾ ಹೇಳಿದ್ನಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕು ಅಂತೇಳಿ. ಈಗ ಹೇಳಿ ನೋಡು, ಕೃಷಿ ಎಷ್ಟು ಉತ್ಪಾದನೆ ಮಾಡುತ್ತಾ, ಕೈಗಾರಿಕೆ ಎಷ್ಟು ಉತ್ಪಾದನೆ ಮಾಡುತ್ತಾ, ಸೇವಲ ಹೆಂಗೆ ಅನ್ಕೊಂಡ್ವಿ ಹಂಗೆ ಬಡತನ ಎಷ್ಟೈತಿ, ಬಾಲಕಾರ್ಮಿಕರ ಸಮಸ್ಯೆ ಎಷ್ಟೈತಿ, ಮಹಿಳೆಯರ ಸಾಕ್ಷರತೆ ಎಷ್ಟೈತಿ, ಪುರುಷ ಸಾಕ್ಷರತೆ ಎಷ್ಟೈತಿ, ಭಾರತ ಜನಸಂಖ್ಯೆ ಅಭಿವೃದ್ಧಿ ಪ್ರಮಾಣ ಎಷ್ಟೈತಿ, ಇನ್ನು ಜನನ ದರ, ಮರಣ ದರ, ಶಿಶು ಮರಣ ದರ, ಹೆರಿಗೆ ಸಮಯದಲ್ಲಿ ತಾಯಂದಿರ ಮರಣ ದರ, ಇವನ್ನೆಲ್ಲ ನೀವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಮಾಡಿಕೊಂಡು ಒಂದು ರೆಡಿ ಇಟ್ಕೊಂಡಿರ್ಬೇಕು. ಇದು ಎಲ್ಲ ಟೈಮಲ್ಲಿ ಈಗ ಬರ್ತಕ್ಕಂಥ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಸ್ಸೆಗಳಿಗೆ ತುಂಬ ಈಸಿ ಆಗುತ್ತೆ. ನೀವು ಎಷ್ಟು ಸ್ಟ್ಯಾಟಿಸ್ಟಿಕ್ಸ್ ಹಾಕ್ತೀರಿ ಅಷ್ಟು ಇವ್ನು ತಿಳ್ಕೊಂಡಿದ್ದೇನೆ ಗೊತ್ತಿದೆ ಅಂತೇಳಿ. ಮತ್ತು ಇನ್ನೊಂದು ನೀವೊಂದು ಕನ್ಫ್ಯೂಷನಲ್ಲಿ ಇರ್ತೀರಿ. ಈಗ ಜನನ ದರ, ಮರಣ ದರ ಈಗ ಎಕ್ಸಾಕ್ಟ್ ಗೊತ್ತಿಲ್ಲಪ್ಪ ನನಗೆ. 25 ಐತಿ, ನನಗೆ ಅಂದಾಜು 22 ಇದೆಯೋ, 23 ಇದೆಯೋ, 24 ಇದೆಯೋ ಅಂತ ಡೌಟ್ ಬಂದಾಗ ಹಾಕ್ಲೇ ಬೇಡ ಅನ್ನೋ ಸಮಸ್ಯೆ ಇರುತ್ತೆ. ನೀವು ಹಾಕ್ಬೋದು, 20ರ ಆಸ್ಪಾಸ್ ಇದ್ದಾಗ ನೀವು ಅಂದಾಜು ಹಾಕ್ಬೋದು. ಅದೇ ನಿಮ್ಗೆ ಎಕ್ಯುರೇಟ್, ನಿಮ್ಗೆ ಅದೇ ವಿಚಾರದ ಮೇಲೆ ಕೇಳಿಲ್ಲದೆ ಇರೋದ್ರಿಂದ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಈಗ ಯಾವುದಾದ್ರೂ ವಿಶ್ವ ಹಾಕಕ್ಕೆ ಹೋಗ್ತೀರಿ, ಯಾವುದಾದ್ರೂ ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅದರಲ್ಲೇ ಕೇಳಿದರೆ ಅದನ್ನು ಯಾವಾಗ ಪ್ರಾರಂಭ ಆಯ್ತು, ಹೇಗೆ ಪ್ರಾರಂಭ ಆಯ್ತು, ಎಲ್ಲಿ ಪ್ರಾರಂಭ ಆಯ್ತು ಇದನ್ನು ತಿಳಿಸುವಾಗ ಎಕ್ಸಾಕ್ಟ್ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ಆಲ್ಮೋಸ್ಟ್ ಆಲ್ ಅದು ಅವಶ್ಯಕತೆ ಇಲ್ಲಾಂದ್ರೆ ಅಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ. ಈ ವಿಶ್ವ ಹೇಳೋ ಮುಂದೆ ಇದೇನಾಗುತ್ತೆ ನಿಮಗೆ, ವಿಶ್ವ ಹೇಳೋ ಮುಂದೆ ತಪ್ಪಾದ್ರೂ ಆಗಿಬಿಡ್ತೈತೆ ಕೆಲವೊಮ್ಮೆ. ಅದನ್ನು ನೀವಾಗೆ ಹೇಳ್ಬಿಟ್ಟು ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಗೊತ್ತಿದ್ರೆ ಮಾತ್ರ ಆ ಥರ ಹಾಕ್ಬೇಕು, ಗೊತ್ತಿಲ್ಲ ಅಂತಂದ್ರೆ ಹಾಕಕ್ಕೆ ಹೋಗ್ಬಾರ್ದು. ಇನ್ನು ಪ್ರಶ್ನಾರ್ಥಕ ವಾಕ್ಯನ ಬಳಸೋದ್ರ ಮೂಲಕ ವಿಷಯವನ್ನು ಇನ್ನಷ್ಟು ಗಹನ ರೂಪದಲ್ಲಿ ಕೆಲವೊಮ್ಮೆ ವಿವರಿಸಬಹುದು. ಅದು ಸರಳ ಸಂಭಾಷಣೆ ಶೈಲಿಯಲ್ಲಿದ್ದರೆ ಇನ್ನಷ್ಟು ಚೆನ್ನಾಗಿ ಇರುತ್ತದೆ. ಉದಾಹರಣೆಗೆ, ಇತಿಹಾಸದ ಅತಿದೊಡ್ಡ ಪರಮಾಣು ಅವಘಡಕ್ಕಿಂತ ಪ್ರಕೃತಿಯಲ್ಲಿ ಮಾನವನ ಚಟುವಟಿಕೆಗಳು ತಂದೊಡ್ಡುವ ಅಪಾಯ ಬಹುದೊಡ್ಡದು ಎಂಬ ಪ್ರಬಂಧದಲ್ಲಿ. ಅಂದ್ರೆ ಈಗ ನಾವು ಅನ್ಕೊಂತೀವಿ ಪ್ರಕೃತಿ ವಿಕೋಪಕ್ಕೆ ಮಾನವನ ಅತಿಯಾದ ಚಟುವಟಿಕೆಗಳೇ ಕಾರಣ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾವೇನಂತೀವಿ ಪರಮಾಣು ಬಾಂಬು ಅದು ಇದು, ಅದಕ್ಕಿಂತ ಹೆಚ್ಚು ಕೆಟ್ಟದಾಗಿ ನಾವು ಮಾಡ್ತಾಯಿದ್ದೀವಿ. ಪ್ಲಾಸ್ಟಿಕ್ ಯೂಸ್ ಮಾಡೋದು ಅದೆಲ್ಲ ಇಡೀ ಪರಿಸರ ಮಾಲಿನ್ಯಕ್ಕೇ ಕಾರಣವಾಗಿದೆ. ಬಟ್ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಇರಲ್ಲ. ಈಗ ಈ ಥರ ಕೇಳಿದಾಗ ಚರ್ಚೆ ಮಾಡ್ತಾನೆ ಸ್ಟಾರ್ಟ್ ಮಾಡ್ಬೋದು ನಾವು. ಈ ಥರ ಆದರೆ ಹೆಂಗಿರುತ್ತೆ, ಅದನ್ನು ಕಡಿಮೆ ಮಾಡೋಕೆ ಹೆಂಗೆ ಮಾಡಬೇಕು, ಅದನ್ನು ನಿಲ್ಸೋಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಮತ್ತು ವೈಪರೀತ್ಯ ಪರಿಚಯ, ಎರಡು ವಿರುದ್ಧ ವಿಚಾರಗಳನ್ನು ಒಟ್ಟಿಗೆ ಮಂಡಿಸುವ ಮೂಲಕ ತಾತ್ಕಾಲಿಕ ಕುತೂಹಲವನ್ನು ಮೂಡಿಸುತ್ತದೆ. ಈಗ ನೋಡಿ, ಇದೆಲ್ಲ ಈ ವರ್ಡ್ಸ್ ನಿಮಗೆ ನಮ್ಮ ಕಿಟ್ಟಿ ಸರ್ ಬರ್ದಿದ್ದು ಅರ್ಥ ಆಗೈತೇನಿಲ್ಲ ಇಲ್ಲ ನಿಮಗೆ? ಅಂದರೆ ಇಲ್ಲಿ ವೈಪರೀತ್ಯ ಪರಿಚಯ ಅಂದರೆ ಏನಿಲ್ಲ, ಎರಡು ವಿಚಾರ ಇರ್ತಾವೆ, ವಿರುದ್ಧವಾದ ಅನಿಸಿಕೆಗಳನ್ನ ನಾವು ಹೇಳ್ಬೇಕಾಗಿರ್ತೈತೆ. ಈಗ ಫಾರ್ ಎಕ್ಸಾಂಪಲ್, ಆರ್ಥಿಕ ಅಭಿವೃದ್ಧಿ ವರ್ಸಸ್ ಪರಿಸರ ಸಂರಕ್ಷಣೆ ಅಂದ್ರೆ ನೀವು
ಈ ಕಡೆ ಆರ್ಥಿಕ ಅಭಿವೃದ್ಧಿನೂ ಆಗ್ಬೇಕು, ನಮ್ಮ ಪರಿಸರ ಸಂರಕ್ಷಣೆನೂ ಆಗ್ಬೇಕು. ಇದಕ್ಕೇನು ಮಾಡಬೇಕು? ಅದಕ್ಕೆ ನಾವು ಈ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಎಷ್ಟಿರಬೇಕು, ಒಂದೊಂದು ದೇಶ ಎಷ್ಟು ನಿರ್ದಿಷ್ಟವಾಗಿ ಇದನ್ನು ಮಾಡ್ಬೇಕಂತಂದು ಇಂಟರ್ನ್ಯಾಷನಲ್ ಒಪ್ಪಂದ ಎಲ್ಲ ಮಾಡ್ಕೊಂಡಿದ್ದಾರೆ. ಆ ಥರ ಗ್ರೀನ್ ಎಮಿಷನ್ನಲ್ಲಿ ನಮ್ಮ ಆ, ಆ, ಇಂಡಿಯಾ ಇನ್ನೂ ನಾವು ಭಾಳ ಇಂಪ್ರೂವ್ ಮಾಡ್ಕೋಬೇಕು. ಕಾರಣ ಏನಪ್ಪ ಅಂತಂದರೆ, ಈಗ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳು ಅವ್ರು ಆಲ್ರೆಡಿ ಜೀರೋ ಎಮಿಷನ್ ಕಡೆಗೆ ಭಾಳ ಗಮನ ಕೊಡ್ತಾ ಇದ್ದಾರೆ. ನಾವು ಅದೇ ಥರ ಕೊಡಬೇಕು. ಈ ಥರ ಇದ್ದಾಗ ನೀವು ಮಾಡ್ತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಕೈಗಾರಿಕೆಯಿಂದ ನಾವು ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆ ಮಾಡ್ತೀವಿ. ಬಟ್ ಕೈಗಾರಿಕೆ ಇಲ್ಲದೇನೂ ಬದುಕೋಕ್ಕಾಗಲ್ಲ ಇವಾಗ. ಇಷ್ಟೊಂದು ಜನಸಂಖ್ಯೆ ಇದೆ, ಎಲ್ಲ ಜನಸಂಖ್ಯೆಗೂ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸ್ಬೇಕಂತಂದ್ರೆ ಕೈಗಾರಿಕೆಗಳನ್ನೂ ಇರಬೇಕು, ಅಭಿವೃದ್ಧಿನೂ ಆಗ್ಬೇಕು, ಮತ್ತು ಪರಿಸರ ಸಂರಕ್ಷಣೆ ಆಗ್ಬೇಕು. ಇಂಥ ವಿಷಯಗಳಿದ್ದಾಗ ನೀವು ಪರ ವಿರೋಧನ ಹೆಂಗೆ ಸಮತೋಲನ ಮಾಡ್ಕೊಂಡು ಹೋಗ್ತೀರಿ ಅನ್ನೋದು ಎಸ್ಸೆದಲ್ಲಿ ಗೊತ್ತಾಗತ್ತೆ. ಎಸ್ಸೆ ನೀವು ಫಸ್ಟ್ ಆಫ್ ಆಲ್ ನೀವು ಬ್ಯಾಲೆನ್ಸಲ್ಲೇ ಬರಿತಾ ಇರಬೇಕು ಯಾವಾಗಲೂ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವಾಗಲೂ ನೀವೇನು ಮಾಡಬೇಕು, ಎಸ್ಸೆನ ಟೈಮ್ ನೋಡ್ತಾ ಇರಬೇಕು, ಎಸ್ಸೆ ಹೆಡ್ಡಿಂಗನ್ನು ಪದೇ ಪದೇ ಓದ್ತಾ ಇರಬೇಕು, ಅದನ್ನೇ ನೀವು ಬರಿತಾ ಹೋಗ್ಬೇಕು. ಯಾಕಂದರೆ ಏನೋ ಹೇಳೋಕ್ಕೋ ಇನ್ನೇನೋ ಹೇಳ್ಬಿಟ್ಟಿರ್ತೀರಿ, ಆಮೇಲೆ ಟೈಮೇ ಸಿಗಲ್ಲ ನಿಮ್ಗೆ. ಇನ್ನು ಮುನ್ನುಡಿಯನ್ನು ಸಮಾಪ್ತಿಗೊಳಿಸುವುದು ಹೇಗೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಭಾಷೆ ಒಂದು ತಡೆಗೋಡೆಯಾಗಿರಬಾರ್ದು, ಅದು ಅನುಕೂಲವಾಗಿರಬೇಕು. ಅಂದರೆ ಪ್ರಬಂಧ ಬರೆಯುವಾಗ ನಿಮ್ಗೆ ಏನಂತಂದರೆ ಎಂಡಿಂಗ್ ಹೇಳೋ ಮುಂದೆ ಇನ್ನು ನೀನೇನು ಹೇಳಕೊಂಟಿದ್ದಿ, ಪ್ರಬಂಧ ಬರೆಯೋದರ ಮುಖ್ಯ ವಿಷಯ ಏನು ಹೇಳ್ಕೊಂಟಿ, ಅದಕ್ಕೆ ಲಿಂಕ್ ಕೊಟ್ಕೊಂಡೆ ನೀವು ಪೀಠಿಕೆಯನ್ನು ಎಂಡ್ ಮಾಡಬೇಕು, ಸಮಾಪ್ತಿಗೊಳಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಜಾಗತಿಕ ತಾಪಮಾನದ ಬಗ್ಗೆ ಬರಿತೀರಿ. ಜಾಗತಿಕ ತಾಪಮಾನ ಬರೆಯೋ ಮುಂದೆ ಎಲ್ಲಿಗೆ ಎಂಡ್ ಮಾಡಬೇಕು, ಹೆಂಗೆ ಎಂಡ್ ಮಾಡಬೇಕು ಗೊತ್ತಾಗಲ್ಲ. ಬರಿಬೇಕಂದ್ರೆ ಸಾಕಷ್ಟು ವಿಷಯಗಳಿದ್ದಾವೆ. ಇದ್ರ ಮೇಲೆ ಒಂದು ಬುಕ್ಕನ್ನು ಬರಿಬೋದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ. ಬಟ್ ನೀವು ಎಲ್ಲಿಗೆ ಎಂಡಿಂಗ್ ತರ್ತೀರಿ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ಹೇಳಿದಾರೆ ನೋಡಿ, ವಾಕ್ಯನ ಆಧಾರಿತವಾಗಿ ನೀವು ಪ್ರಾರಂಭ ಮಾಡಿ ಇಂಟ್ರಡಕ್ಷನ್ ಕಂಪ್ಲೀಟ್ ಮಾಡ್ಬೇಕಂದ್ರೆ, ಜಾಗತಿಕ ತಾಪಮಾನ ಅಂದರೆ ಮಾನವ ಚಟುವಟಿಕೆಗಳ ಕಾರಣದಿಂದ ಭೂಮಿಯ ಸರಾಸರಿ ತಾಪಮಾನ ಕ್ರಮೇಣ ಹೆಚ್ಚಾಗುವ ಪ್ರಕ್ರಿಯೆ. ಮುಖ್ಯವಾಗಿ ನವೀಕರಿಸಲಾಗದ ಇಂಧನಗಳ ಅತಿಯಾದ ಬಳಕೆ, ವನ್ಯಜೀವಿ ಮತ್ತು ಅರಣ್ಯನಾಶ ಮತ್ತು ಕೈಗಾರಿಕಾ ಮಾಲಿನ್ಯ ಇದಕ್ಕೆ ಕಾರಣವಾಗಿದೆ. ಇದು ಹವಾಮಾನ ಬದಲಾವಣೆ, ಸಮುದ್ರ ಮಟ್ಟ ಏರಿಕೆ ಮತ್ತು ತೀವ್ರ ಹವಾಮಾನ ಬೆಳವಣಿಗೆ ಕಾರಣವಾಗಿದೆ. ಈ ರೀತಿಯ ಪೀಠಿಕೆಯ ಉಪಯೋಗಗಳು ವಿಷಯವನ್ನು ಸ್ಪಷ್ಟವಾಗಿ ಪರಿಚಯಿಸುತ್ತದೆ. ಪ್ರಬಂಧದ ಸಂಪೂರ್ಣ ಪರಾಮರ್ಶೆಯನ್ನು ಹೊಂದಲು ಸುಲಭವಾಗುತ್ತದೆ. ನೀವು ಹಿಂಗೆ ಹಾಕೊಂಡ್ರಿ ಅಂತಂದ್ರೆ, ಫಸ್ಟ್ ಜಾಗತಿಕ ತಾಪಮಾನ ಅಂದರೆ ಏನು. ಈಗ ಜಾಗತಿಕ ತಾಪಮಾನದ ಬಗ್ಗೆ ಹೇಳಿದಾಗ ಎಷ್ಟೋ ಜನ ಗೊತ್ತಿದೆ ಜಾಗತಿಕ ತಾಪಮಾನ ಅಂದರೆ ಏನಂತೇಳಿ, ಬಟ್ ಹೇಳೋದು ಹೆಂಗೆ, ಎಸ್ಸೆದಲ್ಲಿ ಹೇಳೋದು ಹೆಂಗೆ, ಅದು ಬರಂಗಿಲ್ಲ ಎಲ್ಲರಿಗೂ. ಈಗ ಹೆಂಗೆ ಬರಲಿ, ಏನು ಸ್ಟಾರ್ಟ್ ಮಾಡಲಿ. ಜಾಗತಿಕ ತಾಪಮಾನ ಅಂತಂದ್ರೆ ಎಷ್ಟೋ ಸೈನ್ಸಲ್ಲಿ ಓದಿರ್ತೀವಿ, ನಾವು ಜಾಗ್ರಫಿಲಿ ಓದಿರ್ತೀವಿ, ಎಷ್ಟು ಮಾಡಿದ್ರೂ ಗೊತ್ತಿರಲ್ಲ. ಅವಾಗ ನಾವೇನು ಮಾಡ್ಬೇಕು, ಒಂದು ಶಾರ್ಟ್ಕಟ್ಟಾಗಿ ಅದಕ್ಕೆ ಒಂದು ವರ್ಡ್ ಇಟ್ಕೊಂಡ್ಬಿಡ್ಬೇಕು, ಜಾಗತಿಕ ತಾಪಮಾನ ಅಂದರೆ ಏನಂತೇಳಿ. ಇನ್ನು ನಾವೇನು ಮಾಡ್ತೀವಲ್ಲ, ನಾವು ಮಾಡೋ ಕೆಲಸದಿಂದ ಕೈಗಾರಿಕಾ ಕೆಲಸಗಳಿರ್ಬೋದು, ಕೃಷಿ ಕೆಲಸಗಳಿರ್ಬೋದು, ಯಾವುದೇ ಇವನ್ ದನ ಕರುಗಳನ್ನು ಕಟ್ಟೋದ್ರಿಂದನೂ ಕೂಡ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಆಫ್ರಿಕಾ ಖಂಡಗಳಲ್ಲಿ ಅತಿ ಹೆಚ್ಚು ಸಗಣಿ ಹಾಕೋದಕ್ಕೆ ಆನೆಗಳನ್ನ ಕೊಲ್ಲಕ್ಕೆ ಆದೇಶ ನೀಡಿದ್ರು. ಬಟ್ ಎಕ್ಸಾಕ್ಟ್ ಯಾವ ದೇಶ ಅನ್ನೋದು ನೀವು ಓದ್ಕೊರಿ ಅದನ್ನು. ಬಟ್ ಆ ಥರದ ವಿಚಾರಗಳೆಲ್ಲ ಜಾಗತಿಕ ಮಾಲಿನ್ಯಕ್ಕೆ ಸಗಣಿ ಕೂಡ ಕಾರಣ ಆಕತಿ. ಮತ್ತು ದನ ಕರುಗಳು ಅತಿ ಹೆಚ್ಚು ಇಂಗಾಲವನ್ನು ಉಸಿರಾಡುವ ಟೈಮಲ್ಲಿ ಬಿಡುಗಡೆ ಮಾಡ್ತಾವೆ, ಅದು ಕೂಡ ಹೆಚ್ಚಿಗೆ ಆಗ್ತೈತಿ. ಎಲ್ಲ ಈ ಕೃಷಿ ಕ್ಷೇತ್ರದಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನ ಸುಡುವುದರಿಂದ ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಜಾಗತಿಕ ತಾಪಮಾನ ಕಾರಣ ಆಗ್ತಾ ಇದೆ. ಫಾರೆಸ್ಟ್ ಕಡ್ದು ಜಾಸ್ತಿ ಮತ್ತು ನಾವು ಬರೀ ಕೃಷಿಗೆ ಬಳಸ್ತೀವಿ, ಅದು ಕೂಡ ಕಾರಣ ಆಗ್ತದೆ. ಬರೀ ಕೈಗಾರಿಕೆ ಒಂದೇ ಆಗಲ್ಲ. ಅದನ್ನು ನಾವೆಲ್ಲ ಹೆಂಗೆ ತಡೆಗಟ್ಬೋದು ಅನ್ನೋದನ್ನು ನಾವು ಎಸ್ಸೆದಲ್ಲಿ ಸ್ಟಾರ್ಟಿಂಗಲ್ಲೇ ಕಂಪ್ಲೀಟಾಗಿ ಹೇಳ್ಬಿಡ್ಬೇಕಂತ ಹೇಳ್ತಾ ಇದ್ದಾರೆ. ಇನ್ನು ಅಂಕಿಅಂಶ ಆಧಾರಿತ ನೋಡಿರಿ, ನಾಸಾ ವರದಿ ಪ್ರಕಾರ 19ನೇ ಶತಮಾನದಿಂದ ಭೂಮಿಯ ಸರಾಸರಿ ತಾಪಮಾನ ಸುಮಾರು 1.2 ಡಿಗ್ರಿಯಷ್ಟು ಹೆಚ್ಚಾಗಿದೆ. ನೋಡಿರಿ, ಈಗ ಜಾಗತಿಕ ತಾಪಮಾನ ಅನ್ನೋದು ಕಾಮನ್ ಸೆನ್ಸಾಗಿ ಹೇಳ್ಬೇಕಂದ್ರೆ ನಮಗೆಲ್ಲ ಗೊತ್ತಿರಬೇಕಿದು. ಯಾಕಂದ್ರೆ ನಾವು ಪಬ್ಲಿಕ್ ಇದನ್ನು ಏನು ಸಾರ್ವಜನಿಕ ಜವಾಬ್ದಾರಿಯುತ ಕೆಲಸ ಮಾಡೋಕೆ ಹೊಂಟಿದ್ದೀವಿ ಅಂತಂದ್ರೆ ಇವೆಲ್ಲ ನಮಗೆ ಗೊತ್ತಿರಬೇಕು. ಒಂದಿಲ್ದ ಒಂದು ರೀತಿಯಲ್ಲಿ ನಾವು ಹೊಣೆಗಾರರಾಗಿರ್ತೀವಿ. ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರು ಹೊಣೆಗಾರರು, ಪ್ರತಿಯೊಬ್ಬರು ಜವಾಬ್ದಾರಿ ಇರ್ತೈತೆ. ಹಾಗಾಗಿ ಇವೆಲ್ಲ ಅಂಕಿಅಂಶಗಳು ಗೊತ್ತಿರ್ಬೇಕು ನಮ್ಗೆ ಏನು ನಡೀತಾ ಇದೆ ಅಂತೇಳ್ಬಿಟ್ಟು ಎಸ್ಸೆದಲ್ಲಿ ಬರೀಬೇಕಂದ್ರೆ. ನಾಸಾ ವರದಿ ಪ್ರಕಾರ ಎಷ್ಟಿದೆ ಅಂತ 1.2% ಹೆಚ್ಚಾಗಿದೆ ಅಂತ 19ನೇ ಶತಮಾನದಲ್ಲಿ. ಇತ್ತೀಚಿನ ದಶಕದಲ್ಲಿ ಭೂಮಿ ಇತಿಹಾಸದಲ್ಲಿ ಅತ್ಯಂತ ಉಷ್ಣ ದಶಕವಾಗಿದೆ. ಪರಿಸರ ತಜ್ಞರು ಹೇಳುವ ಪ್ರಕಾರ ಪ್ರಸ್ತುತ ಹಸಿರುಮನೆ ಅನಿಲಗಳು ವಾತಾವರಣಕ್ಕೆ ಬಿಡುಗಡೆಯಾಗುತ್ತಿರುವ ಪ್ರಮಾಣ ಮುಂದುವರೆದರೆ ಶತಮಾನದ ಅಂತ್ಯದ ವೇಳೆಗೆ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಿಗೆ ಏರಿಕೆಯಾಗಬಹುದು. ಇದರಿಂದ ಅನಾಹುತ ಪರಿಣಾಮಗಳು ಉಂಟಾಗ್ಬೋದು. ನೋಡಿ, ಇದು ಎಫೆಕ್ಟಿವ್. ಇದನ್ನು ಎಸ್ಸೆದಲ್ಲಿ ಹಾಕಿಬಿಟ್ರಿ ಅಂತಂದರೆ ಜಾಗತಿಕ ತಾಪಮಾನ ಸುಮ್ಮಂಗೆ ಈಗ ಭೂಮಿ ಬೆಚ್ಚಗಾಗ್ತಾ ಇದೆ, ಇದರಿಂದ ಹಲವಾರು ತೊಂದರೆಗಳಾಗ್ತಾ ಇದೆ. ಎಷ್ಟಾಗ್ತಾ ಇದೆ, ಹೆಂಗಾಗ್ತಾ ಇದೆ, ಎಲ್ಲಿ ಆಗ್ತಾ ಇದೆ, ಯಾರು ಹೇಳಿದ್ರು ನಿಮಗೆ? ನಾನು ನಂಬಿಬಿಡ್ಬೇಕಾ? ಹಂಗಾದ್ರೆ ಎಲ್ಲರೂ ಹೇಳ್ಬಿಟ್ರಾ? ಎಲ್ಲರೂ ನಂಬಿಬಿಡ್ಬೇಕಾ?
ಅದಕ್ಕಂತ ಕೆಲವೊಂದು ಸಂಘಟನೆಗಳು ಹೇಳ್ತಾವೆ, ಇಂಟರ್ನ್ಯಾಷನಲ್ ಸಂಘಟನೆಗಳು ಇರ್ತಾವೆ. ಅವೆಲ್ಲ ಸ್ಟಡಿ ಮಾಡಿಬಿಟ್ಟು ಈ ಥರ ಆಗ್ತಾಯಿದೆ, ಹಿಂಗೆ ಮಾಡ್ತಾಯಿದ್ದೀರಿ ನೀವು, ದಾರಿ ತಪ್ಪಾಕತ್ತೀರಿ, ತಪ್ಪು ಬಡ್ರಿ, ಹಿಂಗೆ ಮಾಡಿದ್ರೆ ಉಳ್ಕೊಂತೀರಿಲ್ಲ ಶೆಟ್ಟಿದ್ದೀರಿ ಅಂತೇಳಿ ನಮ್ಗೆ ಅಡ್ವಾನ್ಸ್ ಅವರೆಲ್ಲ ಹೇಳ್ತಾರೆ. ಈಗ ಅದನ್ನಾದ್ರೆ ಅಟ್ಲೀಸ್ಟ್ ಮುನ್ನೆಚ್ಚರಿಕೆಯಾಗಿ ತೊಗೊಂಡು ನಾವು ಇದನ್ನು ಮಾಡ್ಬೇಕಂತ. ಇದನ್ನೇನು ಸುಮ್ಮನೆ ಹೇಳಿರಲ್ಲ ಇದನ್ನು. ಅದಕ್ಕೋಸ್ಕರ ಇಂಥವು ಅಥೆಂಟಿಕೇಟೆಡ್ ಸಂಘಟನೆಗಳು ಹೇಳೋದ್ರಿಂದ ಈ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಹತ್ರ ಇರಲೇಬೇಕು. ಇದು ಇತ್ತಂದ್ರೆ ಎಫೆಕ್ಟಿವ್ ಆಗಿರ್ತೈತೆ. ಏನಪ್ಪ ಎಲ್ಲ ತಿಳ್ಕೊಂಡಿದ್ದಾನಲ್ಲ ಇವನು ಅಂತೇಳಿ. ಹಂಗಾಗಿ ಅಂಕಿ ಅಂಶಗಳನ್ನ ಈ ಥರದ್ದು ಈ ಜಾಗ್ರಫಿಗೆ ಸಂಬಂಧಪಟ್ಟಂಗೆ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಗೆ ಇದ್ರೆ ಸ್ಟ್ಯಾಟಿಸ್ಟಿಕ್ಸ್ ಹಾಕಲೇಬೇಕು ನೀವು. ಇಂಥವೆಲ್ಲ ಹಾಕಬೇಕು. ವೈಜ್ಞಾನಿಕ ಮಾಹಿತಿಯೊಂದಿಗೆ ಪ್ರಬಂಧಕ್ಕೆ ಹೆಚ್ಚು ದೃಢತೆ ನೀಡುತ್ತದೆ. ಓದುಗರಿಗೆ ತಕ್ಷಣ ಮಹತ್ವವನ್ನು ಮನವರಿಕೆ ಮಾಡುತ್ತದೆ. ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಸ್ಸೆಗಳಲ್ಲಿ. ಇನ್ನು ಉಲ್ಲೇಖ ಆಧಾರಿತ ಅಂದರೆ ಕೊಟೇಶನ್ ಬೇಸ್ಡ್ ಇಂಟ್ರೊಡಕ್ಷನ್, ಕೋಟ್ ಬೇಸ್ಡ್ ಇಂಟ್ರೊಡಕ್ಷನ್. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಭೂಮಿಯು ಪ್ರತಿಯೊಬ್ಬರ ಅಗತ್ಯತೆಗಳನ್ನು ಪೂರೈಸುತ್ತದೆ ಹೊರತು ದುರಾಸೆಗಳನ್ನಲ್ಲ. ಪ್ರತಿಯೊಬ್ಬರ ಆಸೆಯನ್ನು ಪೂರೈಸುತ್ತೆ ಹೊರತಾಗಿ ದುರಾಸೆಗಳನ್ನಲ್ಲ ಅಂತ. ಎಂಥ ಮಾತು ಹೇಳಿದಾರೆ ನೋಡಿ ಮಹಾತ್ಮ ಗಾಂಧೀಜಿಯವರು. ಇಂದು ಮಾನವನು ಅತಿಯಾಗಿ ಶೋಷಣೆ ಮಾಡಿದ ಪರಿಣಾಮವೇ ಜಾಗತಿಕ ತಾಪಮಾನ, ಕೈಗಾರಿಕಾ ಬೆಳವಣಿಗೆ, ಅರಣ್ಯ ನಾಶ ಮತ್ತು ಪರಿಸರ ಮಾಲಿನ್ಯ ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇನ್ನೊಂದು ಹೇಳ್ಬೇಕಂತಂದರೆ ಮಹಾತ್ಮ ಗಾಂಧೀಜಿ, ನೆಲ್ಸನ್ ಮಂಡೇಲಾ, ಇವರೆಲ್ಲ ಭಾರಿ ವೇಟೇಜ್ ವರ್ಡ್ಸ್ ಇವು. ಇವರು ನೀವು ಹಾಕ್ಕೊಳ್ಳೇಬೇಕು. ಇದು ಹಾಕ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗ್ತಾವೆ. ಇವನ್ನ ಹಾಕ್ಕೊಂಡೇ ನೀವು ಎಸ್ಸೆದಲ್ಲಿ ಬರೆದ್ರೆ ವೇಟೇಜ್ ಉಂಟಾಗುತ್ತೆ. ಯಾಕಂದರೆ ಇವರು ಭಾಳ ಗುಡ್ ಪರ್ಸ್ನಾಲಿಟಿ ಆಗಿರೋದ್ರಿಂದ ಇದು ನಿಮ್ಗೆ ಹೆಲ್ಪ್ ಆಕತೆ. ಈ ರೀತಿ ಪೀಠಿಕೆ ಉಪಯೋಗ ಏನಂದರೆ ಪ್ರಬಂಧಕ್ಕೆ ಭಾವನಾತ್ಮಕ ನಂಟು ಕೊಡುತ್ತದೆ, ಮಾನವನ ಜವಾಬ್ದಾರಿ ಕಡೆ ಗಮನ ಸೆಳೆಯುತ್ತದೆ. ಅಂದ್ರೆ ಈ ಎಸ್ಸೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಎಫೆಕ್ಟಿವ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ, ಏನಪ್ಪ ಇಷ್ಟೊಂದು ಜವಾಬ್ದಾರಿ ಇದೆಯಲ್ಲ ನಾವೆಲ್ಲ ಮಾಡಬೇಕು ಹಿಂಗೆ ಅಂತೇಳಿ. ಆವಾಗ ನಾವು ಹೆಚ್ಚಿಗೆ ಅಂಕನ ಗಳಿಸ್ಬೋದು. ಇನ್ನು ಕತೆ ಆಧಾರಿತ ಕತೆ ಆಧಾರಿತ ಆಲ್ಮೋಸ್ಟಲ್ಲು ನಿಮಗೆ 2023 ಏಪ್ರಿಲ್ನಲ್ಲಿ ದೆಹಲಿಯಲ್ಲಿ 49% ತಾಪಮಾನ ದಾಖಲಾಗಿತ್ತು. ಹಕ್ಕಿಗಳು ಆಕಾಶದ ಮಧ್ಯದಲ್ಲಿ ಹಾರುತ್ತಿದ್ದಂತೆಯೇ ತಾಪದಿಂದ ಕುಸಿಯುತ್ತಿವೆ, ಹಿಮನದಿ ಉಷ್ಣದಿಂದ ಕರಗುತ್ತವೆ, ಆಸ್ಪತ್ರೆಗಳು ಭರ್ತಿಯಾಗಿ ಹಾಸಿಗೆಗಳಲ್ಲಿ ರೋಗಗಳಿಂದ ತುಂಬಿದ್ದವು. ಇದು ಯಾವುದೋ ವಿಜ್ಞಾನ ಕಾದಂಬರಿಯ ದೃಶ್ಯವಲ್ಲ, ಇದು ಮಾನವನ ನಿರ್ಲಕ್ಷ್ಯದಿಂದ ಉಂಟಾದ ಪರಿಸ್ಥಿತಿ. ಜಾಗತಿಕ ತಾಪಮಾನವನ್ನು ತಕ್ಷಣವೇ ತಡೆಗಟ್ಟಲು ಇದು ಎಚ್ಚರಿಕೆಯ ಗಂಟೆ. ಈ ರೀತಿಯ ಪೀಠಿಕೆ ಉಪಯೋಗಗಳು ಭಾವನಾತ್ಮಕ ಸಂಬಂಧ ಮೂಡಿಸ್ತದೆ, ಓದುಗನ ಪ್ರಬಂಧಕ್ಕೆ ಒಳಗೆ ಭಾವನಾತ್ಮಕವಾಗಿ ಇಳಿಯುವಂತೆ ಮಾಡ್ತದೆ. ಈ ಕತೆ ಆಧಾರಿತ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಈಗ ಏನು ಸ್ಟ್ಯಾಟಿಸ್ಟಿಕ್ಸ್ ಹಾಕ್ದೇನೆ ನಾವು ಒಂದು ಸ್ಟೋರಿ ಹೇಳ್ತಾನೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಟ್ರಾಫಿಕ್ ಬಗ್ಗೆ, ಆ ಥರ ಹೇಳ್ತಾ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳುತ್ತೆ ಅಷ್ಟೇ. ಇನ್ನು ಇತಿಹಾಸ ಆಧಾರಿತ 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿಯು ಆರಂಭವು ಭೂಮಿಯ ನೈಸರ್ಗಿಕ ಸಮತೋಲನವನ್ನು ಹಾಳು ಮಾಡಿತು. ಕಲ್ಲಿದ್ದಲು ಮತ್ತು ತೈಲ ಬಳಕೆ, ಅನಿಯಂತ್ರಿತ ಕೈಗಾರಿಕಾ ಅಭಿವೃದ್ಧಿ ಮತ್ತು ಅರಣ್ಯಗಳ ನಾಶದ ಪರಿಣಾಮವಾಗಿ ಇಂದು ನಾವು ಜಾಗತಿಕ ತಾಪಮಾನ ಎಂಬ ದೊಡ್ಡ ಪರಿಸರ ಸಮಸ್ಯೆ ಎದುರು ನಿಂತಿದ್ದೇವೆ. ಮಾನವ ತನ್ನ ತೊಡಕುಗಳ ಪರಿಹಾರವನ್ನು ಈಗಲೇ ಹುಡುಕಲೇಬೇಕು. ಅದೇನಂತಾರಲ್ಲ ಕಂಬಳಿ ಹುಳು ನಮ್ಮ ಕಡೆ ಹೇಳ್ತಾರೆ. ಈಗಂದರೆ ಬೆಳಕನ್ನು ಅತಿ ಹೆಚ್ಚು ಬೆಳಕನ್ನು ಆಕರ್ಷಣೆಗೆ ಹೋಗ್ಬಿಟ್ಟು ತನ್ನ ಸಾವನ್ನು ತಂದು ಕೊಡ್ತೈತೆ ಅದು. ಆ ಥರ ನಾವು ಮನುಷ್ಯರು ಹೆಂಗಾಗಿಬಿಟ್ಟಿದ್ದೀವಿ ಅಂತಂದರೆ ಈ ವಿಜ್ಞಾನದಿಂದಾಗಿ ನಮಗೆ ನಾವೇ ಆಪತ್ತನ್ನು ತಂದುಕೊಳ್ತಾ ಇದ್ದೀವಿ. ಈಗ ಕೊನೆಗೆ ಏನಪ್ಪ ಅಂತಂದ್ರೆ ನಾನು ಕುಳಿತ ಮರದ ಟೊಂಗೆಯನ್ನು ನಾನೇ ಕಡಿತಾ ಇದ್ದೀನಿ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗ್ತಾಯಿದೆ ಈಗ 18ನೇ ಶತಮಾನದಲ್ಲಿ ಏನು ಈ ಚಕ್ರ ಕಂಡುಹಿಡಿದ್ರು, ಅಲ್ಲಿಂದ ವೇಗದ ಗತಿ ಜಾಸ್ತಿ ಆಯಿತು. ವಿಜ್ಞಾನದ ವೇಗದ ಗತಿ ಜಾಸ್ತಿ ಆದಾಗಿಂದ ನೈಸರ್ಗಿಕ ಸಮತೋಲನ ತುಂಬ ಹಾಳಾಗಿದೆ. ಅದನ್ನು ಇವಾಗಲೇ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ತುಂಬ ಎಫೆಕ್ಟಿವ್ ಆಗುತ್ತೆ. ಇವೆಲ್ಲ ಮ್ಯಾಟರ್ ನೀವು ತಿಳ್ಕೊಬೇಕು. ಎಲ್ಲಿಂದ ಪರಿಸರ ನಾಶ ಆಗಕ್ಕೆ ಕಾರಣ ಆಯಿತು, ಎಲ್ಲಿಂದ ವಿಜ್ಞಾನದ ಕ್ರಾಂತಿ ಪ್ರಾರಂಭ ಆಯಿತು, ಅಲ್ಲಿಂದನೇ ಇದು ಕೂಡ ಪ್ರಾರಂಭವಾಯಿತು. ಇನ್ನು ಪ್ರಶ್ನೆ ಆಧಾರಿತ ಹೆಂಗಿರಬೇಕು? ನೀವು ಎಂದಾದರೂ ಯೋಚಿಸಿದ್ದೀರಾ, ಏಕೆ ಹಿಮನದಿಗಳು ಕರಗುತ್ತಿವೆ? ಏಕೆ ಸಮುದ್ರದ ಮಟ್ಟ ದಿನೇ ದಿನೇ ಹೆಚ್ಚುತ್ತಿದೆ? ಏಕೆ ಅತಿಯಾದ ಹವಾಮಾನ ಬದಲಾವಣೆಗಳು ಹೆಚ್ಚಾಗಿವೆ? ಇದಕ್ಕೆ ಉತ್ತರ ಏನು? ಜಾಗತಿಕ ತಾಪಮಾನ. ನಾವು ತಕ್ಷಣವೇ ಕ್ರಮ ಕೈಗೊಳ್ಳದೇ ಇದ್ದರೆ ಭೂಮಿಯ ಭವಿಷ್ಯವೇ ಅಪಾಯದಲ್ಲಿಲ್ಲವೇ? ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಮ್ಯಾಟ್ರ್ ಕೊಟ್ಟಾಗ ಹಿಂಗೆ ನಾವು ಕ್ವಶನ್ ಹಾಕ್ಕೊಂಡೇ ಸ್ಟಾರ್ಟ್ ಮಾಡಿಬಿಟ್ಟು ಓದೋದ್ರಲ್ಲಿ ಕುತೂಹಲ ಹುಟ್ಟಿಸ್ತದೆ, ಮುಂದಿನ ಅಂಶಗಳನ್ನು ಓದಲು ಪ್ರೇರೇಪಿಸ್ತದೆ. ಅಂದರೆ ಕ್ವಶನ್ನ ನೀವು ಹಾಕಿದ್ರೂ ಕೂಡ ಅದಕ್ಕೆ ರಿಲೇಟೆಡ್ ಇರಬೇಕು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಪೊಲೀಸರ ಪಾತ್ರ ಕೇಳಿದ್ರೆ COVID-19 ಬಗ್ಗೆ ಹೇಳ್ಕೊತ ಹೋದ್ರಲ್ಲ, ಹಂಗಾಗ್ಬಾರ್ದು. ಅದಕ್ಕೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಸ್ಟಾರ್ಟ್ ಮಾಡಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊತ ಲಾಸ್ಟಿಗೆ ನೀವು ಬಾಡಿಯಲ್ಲಿ ಬರೆದ್ರೆ ಹೆಲ್ಪ್ ಆಗುತ್ತೆ. ಇನ್ನು ವ್ಯತಿರಾಕಾತ್ಮಕ ಪರಿಚಯ, ಕಾಂಟ್ರಾಸ್ಟ್ ಬೇಸ್ಡ್ ಇಂಟ್ರೊಡಕ್ಷನ್. ನೋಡಿರಿ, ಇವೆಲ್ಲ ಓದ್ಬಿಟ್ರೆ ನೀವು ಅರ್ಧ ಸತ್ತ ಹೋಗ್ಕಿರಿ. ಇದು ಒಂಥರ D.Ed B.Edನ ವರ್ಡ್ ಇದೆ. ಅಂದರೆ ಏನಂದರೆ ಪರ ವಿರೋಧ ಇದ್ದಾಗ ಯಾವ ರೀತಿ ಇದನ್ನು ಮಾಡ್ಬೇಕಂತ, ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಾಗ ಏನು ಮಾಡ್ಬೇಕಂತ ವ್ಯತಿರಿಕ್ತ ಬರೆಯೋಕೆ ಹೋಗಿ ವ್ಯತಿರಾಕಾತ್ಮಕ ಆಗಿದೆ ಅದು. ಅಂದರೆ ಒಂದು ವಿಚಾರನ ವಾದ ಮತ್ತು ಪ್ರತಿವಾದದ ಥರ ಬರೀಬೇಕಂತ. ಕೇವಲ ಒಂದು ಶತಮಾನ ಹಿಂದಕ್ಕೆ ಹೋಗಿ ಯೋಚಿಸಿ,
ಶೀತ ಋತು ಸರಿಯಾಗಿ ಇತ್ತು, ವೃಕ್ಷಗಳು ಸಮೃದ್ಧವಾಗಿದ್ದವು ಮತ್ತು ಹವಾಮಾನ ಸುಸ್ಥಿರವಾಗಿತ್ತು. ಆದರೆ ಇಂದು ನಾವು ಸತತ ಬಿಸಿಲಿನ ಅಲೆ, ಅಪೂರ್ಣ ಮಳೆಗಾಲ ಮತ್ತು ತೀವ್ರ ಪ್ರವಾಹವನ್ನು ನೋಡುತ್ತಿದ್ದೇವೆ. ಈ ಬದಲಾವಣೆ ಏಕೆ? ಮಾನವ ಅತಿಯಾಗಿ ನೈಸರ್ಗಿಕ ಸಂಪತ್ತುಗಳ ಶೋಷಣೆ ಗ್ಲೋಬಲ್ ವಾರ್ಮಿಂಗ್ ಎಂಬ ಸಮಸ್ಯೆಯನ್ನು ತಂದೊಡ್ಡಿದೆ. ಇಂದಿನ ಸ್ಥಿತಿಯೊಂದಿಗೆ ಪ್ರಸ್ತುತ ಸ್ಥಿತಿಯನ್ನು ವ್ಯತ್ಯಾಸವನ್ನು ತೋರಿಸುವ ಮೂಲಕ ಓದರಿಗೆ ತಕ್ಷಣ ಸಮಸ್ಯೆ ಗಂಭೀರತೆಯನ್ನು ತಿಳಿಸುತ್ತದೆ. ಅಂದರೆ ಮೊದಲು ಹೆಂಗಿತ್ತು, ಈಗೇನು ಮೈನಸ್ ಆಗಿದೆ ನಮಗೆ. ಮೊದಲೇನು ಅಲ್ಲೇ ಸಕಾರಾತ್ಮಕ ಅಂಶಗಳಿದ್ವು, ಇದಾದಮೇಲೆ ಏನು ನಕಾರಾತ್ಮಕ ಅಂಶಗಳು ಬಂದು ಅನ್ನೋದನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಇಲ್ಲಿ ಕಾಂಟ್ರಾಸ್ಟ್ ಬೇಸ್ಡ್ ಇದು ಒಂಥರ. ಈ ಥರ ಹೇಳಿದ್ರೂ ಪರವಾಗಿಲ್ಲ. ಈ ಎಲ್ಲ ಟೆಕ್ನಿಕಲ್ ಹೇಳಿದ್ರೂ ಕೂಡ ನೀವು ಫಸ್ಟ್ ಆಫ್ ಆಲ್ ಏನಂತಂದ್ರೆ ಕರೆಂಟ್ ಅಫೇರ್ಸ್ ಓದಿರ್ಬೇಕು, ನ್ಯೂಸ್ ಪೇಪರು. ಇಂಟರ್ನ್ಯಾಷನಲ್ ಸಂಘಟನೆಗಳು ಹೇಳ್ತಕ್ಕಂಥದ್ದನ್ನು ಕೆಲವೊಂದನ್ನು ನಿಮ್ಮ ಹತ್ರ ಚಾರ್ಟ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು, ನೋಟ್ಸ್ ಮಾಡಿ. ಈಗ ಮೊಬೈಲ್ ಇರ್ತೈತಿ, ಬೇಡ ಅಂತಂದ್ರೆ ಯಾವತ್ತಿನ ದಿನಪತ್ರಿಕೆ ಜನವರಿ 15 ಬೇಕಂತ ಪ್ರಜಾವಾಣಿ ಅಂತಂದ್ರೆ ಟಕ್ ನಾವು ಹೋಗ್ಬಿಟ್ಟು ಜನವರಿ 15 ನೀವು ಹುಡುಕೊಂಡು ಅದರಲ್ಲಿ ಬಂದಿರತಕ್ಕಂಥ ವಿಶ್ಲೇಷಣೆ ಓದ್ಕೋಬೋದು. ಈಗೆಲ್ಲ ಎಲ್ಲಿಂದ ತರಲಪ್ಪ, ಹೆಂಗೆ ಮಾಡ್ಲಪ್ಪ ಅನ್ನಂಗಿಲ್ಲ, ಎಲ್ಲ ಏನು ಅಂಗೈಯಲ್ಲೇ ಐತಿ ಈಗ. ಅದಕ್ಕೆ ಈ ಥರ ಎಲ್ಲ ಯೂಸ್ ಮಾಡ್ಕೋಬೇಕು. ಪೀಠಿಗೆ ಕೆಲವು ಉದಾಹರಣೆಗಳು: ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮಾನತೆ ಮತ್ತು ನಿವಾರಣಾ ಕ್ರಮಗಳು, KS 2014ರಲ್ಲಿ ಬಂದಿತ್ತಿದು. ಇದನ್ನು ನೀವು ಏನು ಹಾಕೋಬೇಕು ಅನ್ನೋದನ್ನು ಈ ಒಂದು ಎಸ್ಸೆದಲ್ಲಿ ಇವ್ರು ಪ್ರತಿಯೊಂದನ್ನು ಬ್ರೀಫಾಗಿ ಹೇಳ್ತಾನೆ ಹೋಗಿದ್ದಾರೆ. ನಿಜವಾಗ್ಲೂ ಇದನ್ನು ಒಂದು ಸಾರಿ ನೀವು ಓದ್ಬಿಟ್ರೆ, ಇದರಲ್ಲಿರೋ ಡೌಟ್ನೆಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ರೆ ಎಸ್ಸೆ ಸಖತ್ತಾಗಿರ್ತೈತೆ. ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಸಮಗ್ರ ವರದಿಯನ್ನು ಅಕ್ಟೋಬರ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಪರಿಹಾರ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಂ ಗೋವಿಂದ ರಾವ್ ಘೋಷಿಸಿದರು. ಆರೋಗ್ಯ, ಶಿಕ್ಷಣ, ಕೈಗಾರಿಕೆ ಮತ್ತು ಮೂಲಸೌಕರ್ಯ ಸೇರಿದಂತೆ 41 ಪ್ರಮುಖ ಕ್ಷೇತ್ರಗಳ ಉಪಕ್ರಮಗಳ ಫಲಿತಾಂಶಗಳ ವರದಿಯನ್ನು ಒಳಗೊಂಡಿದೆ ಎಂದು ಅವರು ಹೇಳಿದರು. ಈಗ ನೋಡ್ರಿ, ಯಾವ್ಯಾವ ಪ್ರದೇಶ ಏನು ಹಿಂದುಳಿದವು, ಯಾವ್ಯಾವ ಪ್ರದೇಶ ಅಭಿವೃದ್ಧಿ ಆಗಿದ್ದಾವೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಬರಿಬೋದು. ನಾವು ಹೇಳ್ತೀವಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬಣ್ಣ ಅಂತಂದು ಅಂತೀವಲ್ಲ. ಅಂದ್ರೆ ನಮಗೊಂದು ಅವ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋದಂತ. ಹಿಂಗೆ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿನೇ ಮಾಡ್ತಾ ಇಲ್ಲ ನೀವು, ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿನೇ ಮಾಡ್ತಾ ಇಲ್ಲ, ಎಲ್ಲ ದಕ್ಷಿಣ ಕರ್ನಾಟಕಕ್ಕೆ ಐತಿ. ನಮ್ಗೆ ಯಾಕೆ ಬಿಡ್ರಿ, ನಮಗೇನು ಮಾಡೋದೇ ಇಲ್ಲಲ್ಲ. ನೀವು ಎಲ್ಲ ಕೈಗಾರಿಕೆಗಳನ್ನು ಅಲ್ಲೇ ಅದಾವು, MNC ಕಂಪ್ನಿನ ಅಲ್ಲೇ ಅದಾವು, ಏನಾಗೋದೆಲ್ಲ ಅಲ್ಲೇ ಡೆವಲಪ್ಮೆಂಟ್ ಆಕತಿ. ನಮ್ಗೆ ಆಗಂಗಿಲ್ಲ. ಈ ಪ್ರಾದೇಶಿಕ ಅಸಮಾನತೆಯನ್ನು ಹೆಂಗೆ ನಿವಾರಣೆ ಮಾಡ್ಬೇಕು ಅನ್ನೋದನ್ನು ಇಲ್ಲಿ ಹೇಳಿರ್ತಾರೆ ಇವರು. ಇವನ್ನ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು, ಏನು ಇಂಟ್ರಡಕ್ಷನ್ ಹಾಕೋಬೇಕು, ಏನು ಈಗ ನಾವು ಹೇಳಿದ್ವಲ್ಲ ಅದೇ ಟ್ರಿಕ್ಸ್ನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನೀವು ಐತಿಹಾಸಿಕವಾಗಿಯೇ ಹೇಳ್ಕೊತ ಬರ್ಬೇಕು. ಐತಿಹಾಸಿಕವಾಗಿ ಹೇಳ್ಕೊತ ಬಂತಂದ್ರೆ ಈಗ ವಿಜಯನಗರ ಸಾಮ್ರಾಜ್ಯ ಏನು ಹೈದರಾಬಾದ್ ಕರ್ನಾಟಕ ಅಂತ ಸೇರಿದ್ವಿ, ಅಲ್ಲಿ ಮೂತ್ರರತ್ನಗಳನ್ನ ಬೀದಿಲಿಟ್ಟು ಮಾರಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ಇವತ್ತು ಕಲ್ಲು ಬಿಟ್ರೆ ಏನೂ ಕಾಣಲ್ಲ ಅಲ್ಲಿ, ಹೌದಾ? ಅಂಥ ಸಾಮ್ರಾಜ್ಯ ಕರ್ನಾಟಕದಲ್ಲೇ ಅತಿ ಹೆಚ್ಚು ಏನು ಸಾಮ್ರಾಜ್ಯ ವಿಸ್ತರಣೆ ಮಾಡಿರ್ತಕ್ಕಂಥ ಸಂಸ್ಥಾನ ಅಂತಂದ್ರೆ ಚಾಲುಕ್ಯ ಸಂಸ್ಥಾನ, ಬಾದಾಮಿ ಚಾಲುಕ್ಯರು. ಎಂಥ ಸಾಧನೆ ನಮ್ಮದು. ಉತ್ತರಾಧಿಪತಿ ಹರ್ಷವರ್ಧನನ್ನು ಸೋಲಿಸ್ತಕ್ಕಂಥ 2ನೇ ಪುಲಿಕೇಶಿ ಇದ್ದಂಥ ನಾಡು ನಮ್ಮದು. ಆದರೆ ಇವತ್ತು ಡೆವಲಪ್ಮೆಂಟಿಗೆ ಇನ್ನೂ ದಕ್ಷಿಣ ಕರ್ನಾಟಕದಷ್ಟು ಆಗಿಲ್ಲ. ಈ ಐತಿಹಾಸಿಕವಾಗಿ ಅವನು ಹೇಳ್ತಾ ಬರ್ಬೇಕು ನೀವು, ಮೊದಲು ಹೆಂಗಿತ್ತು, ಆಮೇಲೆ ಏನಾಯಿತು, 2 ಲೈನಲ್ಲಿ ಆ ಟೈಮಿಂಗಲ್ಲಿ ಏನಿತ್ತು ಅಂತೇಳಿ. ಇನ್ನು ಅಸಮತೋಲನ ಜಾಸ್ತಿ ಆಗಿದೆ ಅಂತ ನೀವು ಹೇಳಕ್ಕೆ ಹೊಂಟಿದ್ದೀನಿ ಅಂತಂದರೆ ಹೇಳಿದ್ನಲ್ಲ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂಗೆ ಮಾಡ್ತಾ ಇದೆ ಕೆಲವೊಂದು ಯೋಜನೆಗಳು ಅಂತಂದು. ಬಟ್ ಅದನ್ನು ನೀವು ಸರ್ಕಾರದ ಅಂಕಿಅಂಶಗಳ ಬಗ್ಗೆ ತಿಳ್ಕೊಬೇಕು. ಎಷ್ಟೋ ನಮ್ಮ ಉತ್ತರ ಕರ್ನಾಟಕಕ್ಕೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಬಂದಿರ್ತಾವೆ, ಬಟ್ ಅವನ್ನ ನಾವು ಯೂಸು ಮಾಡ್ಕೊಂಡಿರಲ್ಲ. ಆವಾಗ ನೀವು ಏನು ಮಾಡಬೇಕು, ಬಜೆಟ್ ಓದಿರ್ಬೇಕು. ಬಜೆಟ್ ಓದಿಬಿಟ್ಟು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೊಟ್ಟರು. ಈಗ ನೋಡ್ಬೇಕು, ಎಕನಾಮಿಕ್ಸ್ ಡೆವಲಪ್ಮೆಂಟ್ ಕ್ಷೇತ್ರಕ್ಕೆ ಬಂತಂತಂದ್ರೆ ನಮ್ಮ ಕೈಗಾರಿಕೆಗಳ ಸ್ಥಾಪನೆಗೆ ಈ ಬಜೆಟ್ನಲ್ಲಿ ಮತ್ತು ಈ 5 ಇಯರ್ ಪ್ಲ್ಯಾನ್ಸಲ್ಲಿ ಏನಿದೆಯಪ್ಪ ನಮ್ಮದು, ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ದಕ್ಷಿಣ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ, ನಮ್ಮ ಕಡೆ ಕೊಟ್ಟಿದ್ದಾರಾ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟಿದ್ದಾರಾ, ಕೈಗಾರಿಕೆಗಳನ್ನ ಕೊಟ್ಟಿದ್ದಾರಾ. ಅದ್ರ ಮೇಲೆ ಈಗ ಫಾರ್ ಎಕ್ಸಾಂಪಲ್ ರೈತರು ಈಗ ಇಲ್ಲಿ ಬೆಳೆಯುತ್ತಾರೆ, ದಕ್ಷಿಣ ಕರ್ನಾಟಕದ ಕಡೆ ರೇಷ್ಮೆ ಬೆಳೀತಾರೆ. ನಾವು ರೇಷ್ಮೆ ಬೆಳೆದ್ರೆ ಕೊಪ್ಪಳ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟು ಆಕತಿ? ಅರ್ಧ ಟ್ರಾನ್ಸ್ಪೋರ್ಟ್ ಚಾರ್ಜ್ಗೆ ಹೋಗ್ಬಿಡ್ತದೆ ಬೆಳೆದದ್ದೆಲ್ಲ. ಅಲ್ಲಿಂದ ಇಲ್ಲಿಗೆ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ನಮ್ಮದು ಏನು ಅಲ್ಲಿ ಕ್ಲೈಮೇಟ್ ಇದೆ, ನಮಗೆ ಯಾವ ಕೈಗಾರಿಕೆಗಳು ಅತಿ ಹೆಚ್ಚನ್ನು ನಾವು ಅಲ್ಲಿ ಹಾಕ್ಕೋಬೋದು, ಅವನ್ನೆಲ್ಲ ನಮ್ಮ ಸರ್ಕಾರ ಅಲ್ಲಿ ಕೊಡಬೇಕು, ಅಲ್ಲಿ ಆಗಬೇಕು. ಈ ಥರ ಆದ್ರೆ ನಮ್ಮ ಡೆವಲಪ್ಮೆಂಟ್ ಆಕತಿ. ಈ ಮತ್ತು ನದಿ ಜೋಡಣೆ ಮತ್ತು ಇದಾವಲ್ಲ ಇನ್ನೂ ಕೃಷ್ಣ ಬಿ ಸ್ಕೀಮ್ ಅವೆಲ್ಲ ಮಾಡಿದ್ರೆ ಅವೆಲ್ಲ ಎಫೆಕ್ಟಿವ್ ಆಗಿ ಜಾರಿಗೆ ಬರ್ಬೇಕು. ಬಂದಾಗ ಮಾತ್ರ ಕೃಷಿನೂ ಇಂಪ್ರೂವ್ ಆಕತಿ, ಕೈಗಾರಿಕೆನೂ ಇಂಪ್ರೂವ್ ಆಕತಿ, ಮತ್ತು ನಿರುದ್ಯೋಗ ಕಿತ್ಕೊಂಡು ಹೋಗ್ತೈತಿ. ಈಗ ಏನಪ್ಪ ಅಂತಂದ್ರೆ ಈ ಬೆಂಗಳೂರಿಗೆ ಅಲ್ಲಿಂದ ಬರ್ತೀವಿ ನಾವು. ಎಲ್ಲರೂ ಏನಂತಾರೆ, ಬೆಂಗಳೂರೆಲ್ಲ ಬರೀ ಬಂದಾರ ಅದಾರ ಅಂತೇಳಿ.
ಹಂಗೆ ಒಂದೇ ಸಿಟಿ ಒಳಗೆ ಅಷ್ಟು ಒತ್ತಡ ಆಗ್ಬಾರ್ದು ಅಂತಂದ್ರೆ ಎಲ್ಲ ಸಿಟಿ ಒಳಗೂ ಈ ಥರ ಡೆವಲಪ್ಮೆಂಟ್ ಮಾಡಿದರೆ ಈ ಪ್ರಾದೇಶಿಕ ಅಸಮತೋಲನ ಆಕತ್ತೆ. ಏನು ನ್ಯಾಚುರಲ್ ಎಫೆಕ್ಟಿವ್ ಆಗಿ ನೀವು ಏನು ಇದನ್ನು ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮಾನತೆ ಮತ್ತು ನಿವಾರಣಾ ಕ್ರಮಗಳು ಏನು ಅಸಮಾನತೆ ಇದೆ ಅದನ್ನು ನಿವಾರಣೆ ಮಾಡೋಕೆ ನೀವೇನು ಕ್ರಮ ಕೈಗೊಳ್ತೀರಿ? ನಿವಾರಣೆ ಅಂತಂದ್ರೆ ಈಗ ಮೊದಲು ಏನು ಅಸಮಾನತೆ ಐತಿ, ಅನ್ನ ಇಲ್ದವ್ರಿಗೆ ಅನ್ನ ಕೊಡೋದು, ನೀರು ಇಲ್ದವ್ರಿಗೆ ನೀರು ಕೊಡೋದು, ಇದೇ ನಿವಾರಣಾ ಕ್ರಮಗಳು. ಅಂದರೆ ಸರ್ಕಾರ ಈ ಥರ ಯೋಜನೆಗಳು ಮಾಡಬೇಕು, ಕೈಗಾರಿಕೆಗಳನ್ನ ಸ್ಥಾಪಿಸಬೇಕು, ಮತ್ತು ಕೃಷಿ ಟೆಕ್ನಾಲಜಿ ಪಾರ್ಕ್ಗಳನ್ನ ಸ್ಥಾಪಿಸಬೇಕು, ರೋಡ್ಸ್ ಇಂಪ್ರೂವ್ ಮಾಡಬೇಕು, ಟ್ರಾನ್ಸ್ಪೋರ್ಟು, ಎಜುಕೇಷನ್ ಕೊಡಬೇಕು, ಮತ್ತು ಎಫೆಕ್ಟಿವ್ ಆಗಿರ್ಬೇಕು ಎಜುಕೇಷನ್ನು. ಆ ಥರದ್ದೆಲ್ಲ ನಾವು ಹೇಳ್ಕೊತ ಹೋಗ್ತೀವಲ್ಲ, ಅದನ್ನು ನೀವು PSIಗೆ ಎಷ್ಟು ಬರೀಬೇಕು, KSಗೆ ಎಷ್ಟು ಬರೀಬೇಕು ಅನ್ನೋದನ್ನು ನೀವು ಇಲ್ಲೇ ಹೇಳ್ಬೇಕಾಗತ್ತೆ. ಇನ್ನು ನಾರಿ ಶಕ್ತಿ ವಂದನಾ ಅಭಿಯಾನ 2023ರಲ್ಲಿ ಬಂದಿದ್ದು, ವಿದ್ಯಾರ್ಥಿ ಹೋರಾಟ ಸಮಾಜ ಪರಿವರ್ತನೆಯ ಶಕ್ತಿ, ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿ ಹಾಕಿದ್ದಾರೆ ನೋಡು, ಓದ್ಕೊಳ್ಳಿ. ಇನ್ನು ಪ್ರಬಂಧದ ಮುಖ್ಯ ಭಾಗ ಏನಿರಬೇಕು, ಇಂಟ್ರೊಡಕ್ಷನಲ್ಲಿ ಯಾವತ್ತೂ ನಿಮ್ಗೆ ಹೇಳ್ತೇನಲ್ಲ, ಇಂಟ್ರೊಡಕ್ಷನ್ ಆ ವಿಚಾರದ ಬಗ್ಗೆ ನಿಮ್ಮನ್ನು ತೊಗೊಂಡು ಹೋಗ್ಬೇಕು ಹೊರತಾಗಿ ಮತ್ತು ಆ ವಿಚಾರ ಬಿಟ್ಟು ಬೇರೆ ಕಡೆ ಒಯ್ಯಬಾರ್ದು. ಅದೇನೋ ಅಂತಾರಲ್ಲ, ಕಾಳು ಕುಟ್ಟಿದ್ರೆ ಅಕ್ಕಿ ಬರ್ತಾವೆ, ತೌಡು ಕುಟ್ಟಿದ್ರೆ ಅಕ್ಕಿ ಬರಂಗಿಲ್ಲ, ಹಂಗಾಗ್ಬೇಕು. ನಾನು ಆವಾಗಲೇ ಹೇಳಿದ್ದೀನಿ, ಉಗುಳ್ಬೇಕಂದ್ರೆ ವಾಮಿಟ್ ಮಾಡ್ಕೊಬಾರ್ದು ಅಂತೇಳಿ. ಅತಿ ಹೆಚ್ಚು ಬರೋದು ಇಂಟ್ರೆಸ್ಟ್ ಏನಾರ ನೀವು ವ್ಯಾಲ್ಯೂಯೇಟರ್ದು ಕಳೆದ್ರಿ ಅಂದ್ರೆ ನೆಕ್ಸ್ಟ್ ಮಾರ್ಕ್ಸ್ ಬರಂಗಿಲ್ಲ ನಿಮಗೆ. ಇನ್ನು ಪ್ರಬಂಧದ ಮುಖ್ಯ ಭಾಗದಲ್ಲಿ ವಿಷಯ ನಿರೂಪಣೆ ಇರಬೇಕು, ಪ್ಯಾರಾಗ್ರಾಫ್ ಸಂರಚನೆ ಇರಬೇಕು. ಇನ್ನು ವಿಷಯ ನಿರೂಪಣೆ ಮಾಡೋದು ಹೆಂಗೆ ನೀವು? ಪ್ಯಾರಾಗ್ರಾಫ್ ಎಷ್ಟು ಸಂಖ್ಯೆ ಇರ್ಬೇಕು ಸರ್? ಪ್ಯಾರಾಗ್ರಾಫ್ ಹಾಕ್ಲಾ ಅಥವಾ 1 2 3 4 5 ಅಂತ ಹಾಕ್ಕೊಂತ ಹೋಗ್ಲಾ? ಹೆಂಗೆ ಮಾಡಲಿ ಸರ್? ಬಾಣದ ಗುರುತು ಹಾಕ್ಲಾ ಅಥವಾ ಟಿಕ್ಕಿ ಹಾಕ್ಲಾ? ಹೆಂಗೆ ಮಾಡಲಿ? ನೀವು ಪ್ಯಾರಾಗ್ರಾಫಲ್ಲಿ ಒಂದು ಕಾಮನ್ನಾಗಿ ಎಸ್ಸೆ ಬರೆಯೋ ಮುಂದೆ ಒಂದು ರೌಂಡ್ ಹಾಕಿದರೆ ನಡೀತೈತಿ, ಹಾಕ್ದೇನೆ ಸ್ಟಾರ್ಟ್ ಮಾಡಿದರೆ ನಡೀತೈತಿ. ಮಾರ್ಕು ಲಕ್ಷಣಗಳು ಅಂಶಗಳು ಹೇಳುವಾಗ ಮಾರ್ಕ್ ಮಾಡಿದ್ರೂ ತೊಂದರೆ ಏನಿಲ್ಲ. ಒಂದು ಪ್ರಬಂಧದಲ್ಲಿ ಒಂದು ವಿಷಯ ನೀನು ಎಫೆಕ್ಟಿವ್ ಆಗಿ ಹೇಳಕ್ಕೆ ಹೊಂಟೆ ಅಂತಂದ್ರೆ ಮಾರ್ಕ್ ಮಾಡಿದ್ರೆ ಏನು ತಪ್ಪಿಲ್ಲ, ರೂಲ್ಸ್ ಏನಿಲ್ಲ ನೀನು ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಬಾರ್ದು ಅಂತ. ಹಂಗಿತ್ತು ಅಂತಂದ್ರೆ ನಿನಗೊಂದು ಬಾಕ್ಸ್ ಚಾರ್ಟ ಕೊಟ್ಟು ಬಿಡ್ತಿದ್ದೆ ಪ್ರಬಂಧನ, ಅದನ್ನು ತುಂಬ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಿ ನಂಬರ್ ಹಾಕು, ಇಲ್ಲಿ ಬಾಕ್ಸ್ ಹಾಕು, ಇಲ್ಲಿ ಪ್ಯಾರಾ ಮಾಡು ಅಂತಂದು ಹೇಳ್ಬಿಟ್ಟು. ಎಷ್ಟು ಸಾರಿ ಓದಿದ್ರೂ ಕೂಡ ಮತ್ತೆ ಹೆಂಗ ಅಂತ ಯೋಚನೆ ಮಾಡ್ತಕ್ಕಂಥ ವಿಷಯ ಅಂದ್ರೆ ಪ್ರಬಂಧ. ಈ ಪ್ರಬಂಧದಲ್ಲಿ ಮತ್ತು ಈಗ ಪೀಠಿಕೆ ಬರೆದ ಮುಖ್ಯ ಭಾಗದಲ್ಲಿ ಏನು ಇರಬೇಕು ಅಂತಂದ್ರೆ, ಅವು ಏನು ಹೇಳ್ಬೇಕಾಗಿರ್ತೈತೆ ನೀನು ಪೀಠಿಕೆಯಲ್ಲಿ ಸ್ವಲ್ಪ ಹೇಳಿದ್ದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. 5ನೇ ಬುಕ್ದಾಗ ಇದ್ದಿದ್ರೆ ಡಿಗ್ರಿ ಫೈನಲ್ ಇಯರ್ಗೆ ಅಥವಾ ಫಸ್ಟ್ ಇಯರ್ಗೆ ಯಾವಾಗ ಬಂದಿರ್ತೈತಲ್ಲ ಆ ಥರ ಇರ್ಬೇಕು ನಿಂದು. ಇದ್ರಾಗ ಏನಿರ್ಬೇಕು ಅಂತಂದ್ರೆ ವರ್ಡ್ಗಳು ಕ್ಲಿಯರ್ ಆಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು, ಮೌಲ್ಯಮಾಪನ ಗಮನ ಸೆಳೆಯೋಂಗಿರ್ಬೇಕು, ಸಮಯನ ಉಳಿತಾಯ ಮಾಡ್ಕೊತಾನೆ ಬಂದಿರಬೇಕು, ಮತ್ತು ಪ್ರಬಂಧದ ಆಲೋಚನೆಗಳನ್ನು ಸಂಘಟನಾತ್ಮಕವಾಗಿರ್ಬೇಕು ಅಂತ ಹೇಳ್ತಾರೆ ನೋಡು. ಅಂದರೆ ನೀವು ಪ್ರಬಂಧ ಬರೆಯುವಾಗ ನಾನು ಹೇಳೋದು ಏನಂತಂದರೆ, ಫಸ್ಟ್ ಒಂದು ಚಾರ್ಟ್ ಹಾಕೊಂಬಿಡ್ರಿ ಈಸಿ ಆಗಬೇಕು ಅಂತಂದರೆ. ಒಂದು ಮೈಂಡಲ್ಲಿರಲಿ, ಇತಿಹಾಸದಲ್ಲಿ ಇದ್ರ ಬಗ್ಗೆ ಏನಾರ ಹೇಳಿದೆಯಾ, ಈಗೇನಾದರೂ ನಡೀತಾ ಇದೆಯಾ, ಅಥವಾ ಇದು ತುಂಬ ಇಂಟರ್ನ್ಯಾಷನಲ್ ಮ್ಯಾಟ್ರಾ, ನಮ್ಮ ದೇಶಕ್ಕೆ ಏನಾದರೂ ಇದರಿಂದ ತುಂಬ ನ್ಯೂಸ್ ಆಗಿದೆಯಾ ಇತ್ತೀಚೆಗೆ ಒಂದು. ಮತ್ತು ನೀವು ಹೇಳಿದ್ನಲ್ಲ, ಕಾನ್ಸ್ಟಿಟ್ಯೂಷನ್ ಬಿಟ್ಟು ಯಾಕಡೆನೂ ಹೋಗ್ಬೇಡ್ರಿ ನೀವು. ಎಲ್ಲ ವಿಚಾರಗಳನ್ನು ಒಳಗೊಂಡು ಒಂದು ಸಂವಿಧಾನ ಇದೆ. ಇದನ್ನು ನೀವು ಮೊದಲು ಸಂವಿಧಾನದ ಮೈಂಡ್ ಕಾನ್ಸೆಪ್ಟ್ ಇಟ್ಕೊಂಡು ಸಂವಿಧಾನಕ್ಕೆ ಏನಾರ ಸಂಬಂಧಪಡ್ತಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಡ್ತೈತಿ, ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಡ್ತೈತಿ, ಹಿಸ್ಟ್ರಿಗೆ, ಸೋಷಿಯಲ್ಗೆ, ಎಲ್ಲ ಈ ಮೂಲಭೂತ ಕರ್ತವ್ಯಗಳಲ್ಲಿ ನಾವು ಏನೇನು ಕಾಪಾಡ್ಕೋಬೇಕು ಅನ್ನೋದನ್ನು ಹೇಳ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನೀವೇನು ಮಾಡ್ಬೇಕು, ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಅದೇ ಬೇಸ್ ಮೇಲೆ ಇಂಟ್ರೊಡಕ್ಷನ್ ಹಾಕಿದ ಮೇಲೆ ಒಂದು ಅರ್ಥ ಹೇಳ್ಬೇಕು. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನಂತಂದ್ರೆ, ಇಂಟ್ರೊಡಕ್ಷನ್ ಹೇಳಿದ ತಕ್ಷಣ ನೆಕ್ಸ್ಟ್ ಅದ್ರ ಟೋಟಲ್ ಮೀನಿಂಗ್ ಹೇಳ್ಬಿಡ್ಬೇಕು. ಮೀನಿಂಗ್ ಹೇಳಿದ್ಮೇಲೆ ನಾವು ನಮ್ಮ ರಾಷ್ಟ್ರವನ್ನು ಸಂರಕ್ಷಿಸಿಕೊಳ್ಳುವುದು ನಮ್ಮ ಕರ್ತವ್ಯನ, ನಾವು ಅದಕ್ಕೆ ಏನು ಮಾಡಿದ್ದೀವಿ, ಅದನ್ನೆಲ್ಲ ನಾವು ಎಸ್ಸೆ ಕಾನ್ಸೆಪ್ಟಲ್ಲಿ ಹಾಕ್ಕೊಳ್ತಾ ಹೋಗ್ಬೇಕು. ಇವನ ಬಾಡಿ ಒಳಗೆ ನೀನು ಎಲ್ಲ ವಿವರಿಸ್ತಾ ಮತ್ತು ಪರ ವಿರೋಧ ಹೇಳೋ ಮುಂದೆ ನೆನಪಿರಲಿ, ಪರ ಹೇಳಿದೆ ವಿರೋಧ ಹೇಳಿದೆ ಅಂತಂದರೆ ಆಮೇಲೆ ಸಜೆಷನ್ಸ್ ಹೇಳ್ಬೇಕು ನೀವು. ಯಾಕೆ ಸಜೆಷನ್ಸ್ ಹೇಳ್ಬೇಕಂತಂದರೆ, ಕೊನೆಗೆ ವಿರೋಧ ಹೇಳ್ಬಿಟ್ಟು ಕೈ ಬಿಡೋಕ್ಕಾಗಲ್ಲ. ಈ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಎಲ್ಲ ಕಡೆನೂ, ನಾನು ಕೇಳಿದ್ದು ನಾವು ಸಮಸ್ಯೆ ಅನ್ನೋದಕ್ಕಿಂತ ಸವಾಲು ಅಂತೇಳಿ. ಈ ಥರದ ವಿಚಾರಗಳನ್ನ ನೀವು ಮಂಡಿಸ್ಬೇಕು ಪ್ರಬಂಧದಲ್ಲಿ. ಒಟ್ಟು ಮೌಲ್ಯಮಾಪಕರಿಗೆ ಅತಿ ಕ್ಲಿಷ್ಟ ಅಂತ ಅನಿಸ್ಬಿಡೋದು, ಇವನೇನು ವಿಷಯ ತಿಳಿದೇನೆ ಸುಮ್ಮನೆ ಬರ್ದಿದ್ದಾನೆ ಅನ್ನೋ ಥರನೂ ಆಗಬಾರ್ದು. ನಿಮ್ಮ ಕಂಟೆಂಟ್ ಏನಿರುತ್ತೆ ಅದರದ್ದು ಕೈಗನ್ನಡಿ ಆಗಿರ್ತೈತಿ ನೀವು ಬರೆಯೋದು. ಯಾವುದೇ ಒಂದು ವಿಚಾರ ನೀವು ನಿರೂಪಣೆ ಮಾಡ್ಬೇಕಂದ್ರೆ, ಮೈಂಡ್ ಮ್ಯಾಪ್ ಫಾರ್ ಸೈಬರ್ ಕ್ರೈಮ್ ಇಲ್ಲಿ ಹೇಳಿದ್ದಾರೆ ನೋಡಿ, ಒಂದು ಹೇಳಿದ್ದಾರೆ. ಇಂಟ್ರೊಡಕ್ಷನ್, ಟೈಪ್ಸ್ ಆಫ್ ಸೈಬರ್ ಕ್ರೈಮ್, ಹ್ಯಾಕಿಂಗು, ಐಡೆಂಟಿ ಥೆಫ್ಟು, ಆನ್ಲೈನ್ ಫ್ರಾಡು, ಮಿನಿ ಸಬ್ ಬೆಡ್ಡಿಂಗ್ಸ್, ಕಾಸ್ ಆಫ್ ರೈಸಿಂಗ್ ಸೈಬರ್ ಕ್ರೈಮ್ಸು, ಇಂಪ್ಯಾಕ್ಟ್ ಆಫ್ ಸೈಬರ್ ಕ್ರೈಮ್ಸ್ ಆಫ್ ಸೊಸೈಟಿ, ವಲ್ನರೇಬಲ್ ಸೆಕ್ಷನ್ಸ್ ಆಫ್ ಸೊಸೈಟಿ, ಗೌರ್ಮೆಂಟ್ ಮೆಜರ್ಸ್ ಟು ಟೇಕ್ ಸೈಬರ್ ಕ್ರೈಮ್, ರೂಲ್ ಆಫ್ ಪೊಲೀಸ್ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್, ರೂಲ್ ಆಫ್ ಸಿಟಿಜನ್ಸ್ ಇನ್ ಸೈಬರ್ ಸೇಫ್ಟಿ,
ಇಂಟರ್ನ್ಯಾಷನಲ್ ಕೋಆಪ್ರೇಷನ್ ಆನ್ ಸಿ ಸಿ, ಚಾಲೆಂಜಸ್ ಅಹೆಡ್, ಸಜೆಷನ್ಸ್ ಆ್ಯಂಡ್ ಸೊಲ್ಯೂಷನ್ಸ್, ಕನ್ಕ್ಲೂಷನ್. ಇನ್ನು ಪ್ಯಾರಾಗಳಲ್ಲಿ ಏನು ಬರೀಬೇಕು, ಯಾವ ವಿಚಾರ ಬರೀಬೇಕು, ಇದನ್ನೆಲ್ಲ ಓದಿದಾಗ ಫಸ್ಟ್ ನೀವು ಎಸ್ಸೆ ಏನು ಮಾಡ್ಬೇಕು ಅಂತಂದ್ರೆ, ನಾನು ಇವತ್ತೇನು ಬರಿತೀನಿ ಅನ್ನೋದನ್ನು ಸಪ್ರೇಟ್ ಒಂದು ಬರ್ಕೋಬೇಕು. ಒಂದು ರಫ್ ಪೇಜಲ್ಲಿ ಪೆನ್ಸಿಲಲ್ಲಿ ಲಾಸ್ಟ್ ಪೇಜಲ್ಲಿ ಬರಿಬೇಕು. ನಾ ಇಂಟ್ರಡಕ್ಷನ್ ಇದನ್ನೇ ಹಾಕ್ಬೇಕು, ಅರ್ಥ ಇದನ್ನೇ ಹಾಕ್ಬೇಕು, ಪ್ರಚಲಿತ ಘಟನೆಗಳನ್ನ ಇದನ್ನೇ ಹಾಕ್ಬೇಕು. ಇಷ್ಟು ಹಾಕಿದ ಮೇಲೆ ಇದು ಇಲ್ಲಿಗೆ ಒಂದು ಪೇಜ್ ಆಗುತ್ತೆ. ಇಷ್ಟಾದಮೇಲೆ ಬರೆದು ಪ್ರಾಕ್ಟೀಸ್ ಮಾಡಿರ್ತೀರಿ ನೀವು ಎಷ್ಟು ವರ್ಡ್ ಕೂಡಿಸ್ಬೇಕು ಅಂತೇಳಿ. ಇವನ್ ನೀವು ಪ್ರಿಸೈಸ್ ರೈಟಿಂಗ್ ಬರಿತೀರಲ್ಲ, ಪ್ರಿಸೈಸ್ ರೈಟಿಂಗ್ ಥರ ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನು ನಿಮ್ಗೆ ಗೊತ್ತಾಗ್ಬಿಡ್ಬೇಕು, ನಾನು ಬರೆಯೋ ಪೇಜಲ್ಲಿ ಎಷ್ಟು ವರ್ಡ್ಸ್ ಕೂಡ್ತಾವೆ. ಈ ಫಾರ್ ಎಕ್ಸಾಂಪಲ್ ಮೇನ್ಸ್ ಇದು ನೀವು 50 ಮಾರ್ಕ್ಸ್ಗೆ ಬರಿತೀರಲ್ಲ, ಅದೇ ಥರದ್ದು ಒಂದು ಏನು ಮಾಡಿಬಿಡ್ರಿ, ನೀವು ಪೇಪರ್ ರೆಡಿ ಇಟ್ಕೊಂಡಿರಿ, ಅದ್ರಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ ಪ್ಯಾರ ಹಾಕ್ಕೊಂಡು ದಿನ. ಅಂದ್ರೆ ಅದೇ ಥರ ಎಷ್ಟು ಕೂಡ್ತಾವು ಏನು. ಮತ್ತು ಕೆಲವೊಂದು ಫುಲ್ ಬ್ಲ್ಯಾಂಕ್ ಇರ್ತೈತಲ್ಲ, ನೀವು ಬರಿತಾ ಇರೋ ಅಕ್ಷರ ಮೇಲಿಂದ ಬಂದ್ರೆ ಕೆಳಗೆ ಬಂದಿರ್ತೈತಿ, ಕೆಳಗಿಂದ ಬಂದ್ರೆ ಮೇಲೆ ಹೋಗಿರ್ತೈತಿ. ಆಲ್ಮೋಸ್ಟ್ ಆಲ್ ಡಿ.ಎಡ್ ಬಿ.ಎಡ್ನವ್ರು ಇವನು ಬರೆದ ಲೆಸನ್ ಪ್ಲಾನು ಅಸೈನ್ಮೆಂಟ್ ಬರೆದು ಬ್ಲ್ಯಾಂಕಲ್ಲಿ ನೀಟಾಗಿ ಬರೆದಿರ್ತಾರೆ. ಈಗ ಡಿಗ್ರಿಯಾಗ ಕೆಲವೊಂದು ಬರೆದಿರಲ್ಲ ನೀವು, ನಿಮ್ಗೆ ಏನಾಗ್ಬಿಡ್ತೈತಿ, ಬರೆಯೋ ಮುಂದೆ ಎಕಡೆನೂ ಹೋಗಿರ್ತೈತಿ. ಅದನ್ನು ಕೂಡ ಲೈನ್ ಹಾಕೊಂಡು ಪೆನ್ಸಿಲ್ಲೇ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿಕೊಂಡು ಪ್ಯಾರ ಎಷ್ಟು ಮಾಡಬೇಕು, ಏನು ಒಂದು ಪ್ಯಾರದಲ್ಲಿ ಎಷ್ಟು ವರ್ಡ್ ಕೂಡಬೇಕು, ಅದೆಲ್ಲ ಇರಬೇಕು. ಪೈ ಚಾರ್ಟು, ನಕ್ಷೆ, ಡೈಗ್ರಾಮು ಇವೆಲ್ಲ ಬಳಕೆ ಇರಬೇಕು, ಇದ್ರೆ ಒಳ್ಳೆಯದೇ. ರೇಖಾತ್ಮಕವಾಗಿರೋ ವಸ್ತು ವಿಷಯಗಳಲ್ಲಿ ಕಾಲಮಾನಗಳ ಉಲ್ಲೇಖವಿದ್ದರೆ ಪ್ರಬಂಧನ ಐತಿಹಾಸಿಕ ದೃಷ್ಟಿಕೋನದಿಂದ ಪ್ರಾರಂಭಿಸಬಹುದು. ಅಂದರೆ ಮೊದಲಿಗೆ ಇತಿಹಾಸ, ನಂತರ ಪ್ರಸ್ತುತ ಪರಿಸ್ಥಿತಿ ಮತ್ತು ಕೊನೆಗೆ ಭವಿಷ್ಯದಲ್ಲಿ ಏನಾಗಬಹುದು ಬರಿಬೋದು. ಇದನ್ನೇನು ದೊಡ್ಡ ವಿಚಾರ ಅಲ್ಲ. ವಿಷಯಗಳು, ಸಮಸ್ಯೆಗಳು, ಪರಿಣಾಮಗಳು, ಪರಿಹಾರಗಳು, ಸವಾಲುಗಳು, ಅವಕಾಶಗಳು. ಇಲ್ಲಿ ಹೇಳಿದ್ದಾರೆ ನೋಡು, ಯಾವುದೇ ಒಂದು ವಿಷಯ ಇತ್ತಂತಂದ್ರೆ ಆ ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕರಿಸಿಕೊಂಡು ನಾವು ಅದಕ್ಕೇನು ಪರಿಹಾರ ಹೇಳ್ಬೇಕು ಅನ್ನೋದನ್ನು ಕೊನೆಗೆ ಹೇಳ್ಬೇಕಾಗತ್ತೆ. ಪ್ರಮುಖ ಪ್ರಬಂಧ ಬರೆಯುವಾಗ ಗಮನಿಸಬೇಕಾದ ಅಂಶಗಳು: ಅರ್ಥವಾಗುವಂಥ ಸರಳ ಬರಹಗಳಿಂದ ಕೂಡಿರಬೇಕು. ಸಾಮಾನ್ಯವಾಗಿ ಉಪಯೋಗಿಸೋ ಪದಗಳಿದ್ದರೆ ಉತ್ತಮ. ಚಿಕ್ಕ ಚಿಕ್ಕ ವಾಕ್ಯಗಳಿರಬೇಕು. ವ್ಯಾಕರಣ ಚಿಹ್ನೆಗಳಿಗೆ ಪ್ರಾಮುಖ್ಯತೆ ನೀಡಬೇಕು. ಹೌದು, ಪ್ರತಿಯೊಂದನ್ನು ಗೊತ್ತಾಗಿರ್ಬೇಕು ನಿಮ್ಗೆ. ಈಗ ಗಂಡ, ಗಂಡು, ಗುಂಡು, ಗುಂಡ, ಒಂದೇ ವರ್ಡ ಏನೇ ಹೆಚ್ಚು ಕಡಿಮೆ ಮಾಡೋಕೆ ಹೋಗ್ಬಿಟ್ರೆ ಅಲ್ಲಿ ಎಷ್ಟೊಂದು ವ್ಯತ್ಯಾಸಗಳಾಕವು. ಪೈ ಚಾರ್ಟು, ನಕ್ಷೆ, ಡೈಗ್ರಾಮ್, ಚಿತ್ರ ಇವೆಲ್ಲ ಯೂಸ್ ಇತ್ತಂದ್ರೆ ಇನ್ನೂ ಒಳ್ಳೆಯದು. ಮುಖ್ಯ ಭಾಗವನ್ನು ಬರೆಯುವಾಗ ಗಮನಿಸಬೇಕಾದ ಪ್ರಮುಖ ಅಂಶಗಳು: ಈಗ ಪೈ ಚಾರ್ಟ್ ಯಾವ್ದಕ್ಕೆ ಹಾಕ್ಬೇಕು ರೀ, ನಕ್ಷೆ ಯಾವ್ದಕ್ಕೆ ಹಾಕ್ಬೇಕು ರೀ, ಡೈಗ್ರಾಮ್ ಯಾವ್ದಕ್ಕೆ ಹಾಕ್ಬೇಕು ಗೊತ್ತಾಗಲ್ಲ ನಿಮಗೆ. ಈ ಫಾರ್ ಎಕ್ಸಾಂಪಲ್ ಕರ್ನಾಟಕ ಇತ್ತಂತೇಳಿ, ಪಟ್ನ ಕರ್ನಾಟಕ ಇಳಿಸ್ಬೇಕು. ಹಿಂಗೆ ರ್ಯಾಂಡಮಾಗಿ ಕರ್ನಾಟಕ ಇಳಿಸ್ಬಿಟ್ಟು, ಈಗ ಅತಿ ಹೆಚ್ಚು ಡೆವಲಪ್ಮೆಂಟ್ ಪ್ರದೇಶಗಳ ಬಗ್ಗೆ ನಾವು ಹೇಳಿದ್ವಲ್ಲ, ಹಿಂಗೆ ಬರಬೇಕು. ಮೈಸೂರು, ಬೆಂಗಳೂರು ಇದೆಲ್ಲ ಡೆವಲಪ್ಡ್, ಅಂಡರ್ ಡೆವಲಪ್ಡು, ಈ ಕಡೆ ಎಲ್ಲ ಈ ಥರ ನಿಮಗೆ ಗೊತ್ತಿರುತ್ತಲ್ಲ, ಅಲ್ಲಿ ಚಾರ್ಟಲ್ಲೇ ಹೇಳ್ಬೇಕು ನೀವು. ಮತ್ತು ಇಲ್ಲಾಂದರೆ ಪೈ ನಕ್ಷೆ ಹಾಕ್ಬಿಟ್ಟು 23% ಡೆವಲಪ್ಮೆಂಟು, 14%, 6% ಇದನ್ನೆಲ್ಲ ಹಾಕ್ಬಿಟ್ರೆ ಏನು ಒಂದು ನಿಮಿಷದಲ್ಲೇ ಹಾಕ್ಬೋದು. ಮತ್ತು ಇನ್ನೊಂದೇನು, ನೀಟಾಗಿ ನೀವು ಕೈವರ ತೊಗೊಂಡೋಗಿ ಹಿಂಗೆ ಪೆನ್ಸಿಲ್ ಇಟ್ಟು ಹಾಕಿಬಿಟ್ಟು ಮತ್ತೆ ಅಳಿಸ್ಕೊಂಡು ಕುಂದಿರ್ತೀನಿ ಅಂದ್ರೆ ಅಲ್ಲ. ಅಲ್ಲಿದಲ್ಲೇ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು, ಯಾವ ನಕಾಶೆ ಎಲ್ಲಿ ಹಾಕ್ಬೇಕು ಏನು ಅಂತೇಳಿ. ಈ ಫಾರ್ ಎಕ್ಸಾಂಪಲ್ ಚಿಕನ್ ನೆಕ್ ಬರ್ತೈತೆ, ಅಲ್ಲಿಂದ ಆ ಕಡೆ ನಾರ್ತ್ ಈಸ್ಟ್ ಸ್ಟೇಷನ್ಸ್ ಇದಾವೆ ಇಂಡಿಯಾದಾಗ, ಅವನ್ನೆಲ್ಲ ಹೇಳ್ಬೇಕಾದ ಹೊತ್ನಾಗ ಅಲ್ಲಿ ಏನು ಸಮಸ್ಯೆ ಐತಿ, ಸಾರಿಗೆ ಸಮಸ್ಯೆ ಏನೈತಿ, ಅಲ್ಲಿ ಏನು ಥ್ರೆಟ್ ಇದೆ ಅದನ್ನೆಲ್ಲ ಹೇಳೋ ಮುಂದೆ ಸುಮ್ಮನೆ ಇಂಡಿಯಾದ ಮ್ಯಾಪ್ ಹಾಕ್ಕೋಬೇಕು. ಹಿಂಗೆ ಮ್ಯಾಪ್ ಹಾಕ್ಕೊಂಡು ಈ ಭಾಗದಾಗ ಇಂಥ ಸಮಸ್ಯೆ ಇದೆ, ಹಿಂಗೆ ಇದೆ ಅಂತೇಳಿ. ಮತ್ತು ಈ ಕಡೆ ಇಂಡಿಯಾ ಪಾಕಿಸ್ತಾನದ ಬಗ್ಗೆ ಏನಾರ ಹೇಳ್ಬೇಕಾದ್ರೆ, ಚೀನಾ ಇಂಡಿಯಾದ್ದು ಹೇಳ್ಬೇಕಾಗಿತ್ತಂದ್ರೆ ನೀವು ಅದು ಆ ಟೈಮಲ್ಲಿ ಈ ಥರ ಮ್ಯಾಪ್ ಹಾಕಿದ್ರೇ ಎಫೆಕ್ಟಿವ್ ಆಗೋದು, ಅದು ಕಣ್ಣು ಮುಂದೆ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಹಾಕ್ಬೇಕು. ಮುಖ್ಯ ಭಾಗವನ್ನು ಬರೆಯುವಾಗ ಗಮನಿಸಬೇಕಾದ ಅಂಶಗಳು: ವಿಷಯಾಧಾರಿತ ವಿಭಾಗಗಳು. ಅಂದ್ರೆ ನೀವು ಫಸ್ಟ್ ನೀವು ಏನು ಸಂಬಂಧಪಟ್ಟಿರ್ತೈತಿ ಅದನ್ನು ವಿಷಯನ ಬಿಟ್ಟು ಹೋಗ್ಬಾರ್ದು. ಈ ಯಾವುದೇ ಒಂದು ವಿಚಾರ ಅದು ಸಂಬಂಧಪಟ್ಟಿತ್ತು ಅಂತಂದ್ರೆ ಇದು ಅಂಶಗಳು ನೆನಪಿಟ್ರೆ: ಸಾಮಾಜಿಕ ಪರಿಣಾಮ, ಆರ್ಥಿಕ ಪರಿಣಾಮ, ರಾಜಕೀಯ ಪರಿಣಾಮ, ಸಾಂಸ್ಕೃತಿಕ, ಇವೆಲ್ಲ ಕೆಲವೊಂದಕ್ಕೆ ಎಫೆಕ್ಟ್ ಹಾಕಿರ್ತಾವೆ. ಅವನ್ನೆಲ್ಲ ಆ ಥರ ಪಾಯಿಂಟ್ಸ್ ಮಾಡೋದು ಇಟ್ಕೋಬೇಕು. ಬಹು ಆಯಾಮದ ವಿಶ್ಲೇಷಣೆ ಅಂದ್ರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಇಲ್ಲಿ ಹೇಳಿದ್ದಾರೆ ನೋಡು, ಈ ಪ್ರತಿಯೊಂದು ಅಂಶಗಳನ್ನ ನೋಡ್ಕೊಂಡಿರ್ಬೇಕು. ದುಷ್ಟಾಂತಗಳು ಮತ್ತು ಪುರಾವೆಗಳು: ಸೂಕ್ತ ಡೇಟಾಗಳನ್ನ ನೀಡಬೇಕು. ಇತ್ತೀಚೆಗೆ ಈ ಇಂಟರ್ನ್ಯಾಷನಲ್ ಸಂಘಟನೆ ಇದನ್ನು ಹೇಳಿದೆ, ಇದ್ರ ಪ್ರಕಾರ ಈ ಇಷ್ಟೊಂದು ಅಪಾಯದಲ್ಲಿದೆ, ನಾವು ನೆಕ್ಸ್ಟ್ ಈ ಕ್ರಮ ಕೈಗೊಳ್ಬೇಕಂತ ಏನು ವರದಿ ಹೇಳಿರ್ತಾವೆ ಆ ವರದಿಗಳನ್ನ ಇಟ್ಕೊಂಡಿರ್ಬೇಕು. ಮತ್ತು ಇನ್ನೊಂದು ಕನ್ಫ್ಯೂಷನ್ ಇರ್ತೈತೆ, ಏನು ಗೊತ್ತಾ, ಎಸ್ಸೇದಲ್ಲಿ ಏನು ಯಾವಾಗ ಎಲ್ಲಿ ಹಾಕ್ಬೇಕಪ್ಪ, ಇವೆಲ್ಲ ಅಷ್ಟು ಹಾಕೋಕ್ಕಾಗತ್ತಾ, ಆಗಲ್ಲ ಕೆಲವೊಮ್ಮೆ. ಅದಕ್ಕೋಸ್ಕರನೇ ನೀವು ಪ್ರಿಪೇರ್ ಆಗಿ ಇಟ್ಕೊಂಡಿರ್ಬೇಕು. ಎಸ್ಸೆ ಅಂತಂದ್ರೆ ಅದು ಆಲ್ಮೋಸ್ಟ್ ಅಲ್ಲಿ ವರ್ಷ ಪೂರ್ತಿ ಯಾರೂ ಹೇಳೋಕ್ಕಾಗಲ್ಲ ಇದನ್ನು ಪ್ರಿಪೇರ್ ಆಗೋ ಅಂತೇಳಿ. ಇಲ್ಲಿಂದ ಹೋಗಿರ್ತೀವಿ, ಅಲ್ಲಿ ಕುಂತಿರ್ತೀವಿ, ನಾವು ಇಷ್ಟು ದಿನ ಏನು ಓದಿದ್ವಿ ಅದು ಬರೋದೇ ಇಲ್ಲ, ತಂಡ ಹೊಡೆದು ಬಿಡ್ತೀವಿ ಅಲ್ಲಿ ಹೋಗಿ. ದೇವ್ ಬಡ್ದು ದಾರಿ ಆಗಿರ್ತೈತೆ. ನೀವು ಅವಾಗ ಏನು ಮಾಡ್ಬೇಕು ಹೇಳ, ಕೂಲಾಗಿ ಕುಂತ್ಕೊಂಡು ಗೊತ್ತಿಲ್ಲ ಅಂದ್ರೂ ಕೂಡ ಅವ್ರಿಗಿಂತ ಇವ್ರಿಗಿಂತ ನಾನು ಎಷ್ಟು ಚೆನ್ನಾಗಿ ಬರಿಬೋದು ಐತಿಲ್ಲ ನಮ್ದು ಅಲ್ಲೇ ಟ್ರಿಕ್ಸ್. ನೀಟಾಗಿ ಬರೆಯೋದು, ಪ್ಯಾರ ಮಾಡ್ಕೊಳೋದು,
ಗೊತ್ತಿದ್ದೇನೆ ಈ ಟ್ರಿಕ್ಸ್ ಇಂಟ್ರಡಕ್ಷನ್ ಹಾಕ್ಯಂದು ಕಾನ್ಸ್ಟಿಟ್ಯೂಷನ್ ಮೇಂಟೈನ್ ಮಾಡ್ಕೊಂಡು ಎಲ್ಲ ಇದನ್ನು ಮಾಡಿ ನೀಟಾಗಿ ಬಳಸಂಗಿರ್ಬೇಕು. ಎಷ್ಟೋ ಸಾರಿ ನೀವು ಓದಿದ್ದು ಬರೋದೇ ಇಲ್ಲ ಇತ್ತೀಚೆಗೆ, ಅದಕ್ಕೆ ಹೇಳೋದು. ದೃಷ್ಟಾಂತಗಳು ಮತ್ತು ಪುರಾವೆಗಳಂದ್ರೆ ಎಕ್ಸಾಂಪಲ್ ಹಾಕ್ಬೇಕು. ಈ ಥರ ಹಿಂಗಾಗಿತ್ತು. ಈಗ ಕೆಲವೊಂದು ಈ ಯೋಜನೆಗಳನ್ನ ಜಾರಿಗೆ ತರೋದ್ರಿಂದ ಸರ್ಕಾರಕ್ಕೆ ಹೊರೆ ಆಗ್ಬೋದು. ಕೆಲವೊಂದು ಸೂಕ್ತ ಪರಿಹಾರಗಳಾಗಿ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗಿರ್ಬೋದು. ಅವನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಅದ್ರಾಗ ವಿಮರ್ಶಾತ್ಮಕ ವಿಶ್ಲೇಷಣೆ, ಕ್ರಿಟಿಕಲ್ ಅನಾಲಿಸಿಸ್ ಇರಬೇಕು. ಅದನ್ನು ನೀಟಾಗಿ ಹೇಳಿ ಪರಿಹಾರ ಹೇಳ್ಬೇಕು ನೀನು. ಆಮೇಲೆ ಸಂಯೋಜಕ ಪದಗಳ ಬಳಕೆ ಮತ್ತು ಪ್ಯಾರಾಗ್ರಾಫ್ನ ಅರಿವು. ಒಳ್ಳೊಳ್ಳೆ ಪದಗಳನ್ನ ಬಳಸೋದು, ಅದು ಎಸ್ಸೆದಲ್ಲಿ ನೀವು ಅದನ್ನು ಉಳಿಸ್ಕೋಬೇಕು. ಅದನ್ನು ಉಳಿಸ್ಕೊಂಡಾಗ ಮಾತ್ರ ಏನಾಗತ್ತೆ, ನಿಮ್ಗೆ ಎಸ್ಸೆದಲ್ಲಿ ಹಿಡಿತ ಸಿಗ್ತೈತಿ. ಇನ್ನು ಸಲಹೆಗಳು ಹೇಳಿದಾರೆ ನೋಡ್ರಿ. ಸರಳ ಔಪಚಾರಿಕ ಕನ್ನಡವನ್ನು ಬಳಸಿ ಅತಿಯಾದ ಸಾಹಿತ್ಯಿಕ ಅಥವಾ ತೀರಾ ಸಾಮಾನ್ಯ ಪದಗಳನ್ನು ಸಹ ಬಳಸಬೇಡಿ. ಕೃತಕ ಬುದ್ಧಿಮತ್ತೆ ಭಾರತದ ಕಾರ್ಮಿಕರ ವರದಾನವೋ ಅಥವಾ ಶಾಪವೋ. ಈ ಪ್ರಬಂಧ ವಿಷಯಕ್ಕೆ ಪ್ರಬಂಧದ ಮುಖ್ಯ ಭಾಗವನ್ನು ಈ ರೀತಿ ಬರೆಯಬಹುದು. ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ರೆ ಓದ್ಕರಿ ಅದನ್ನು. ಇನ್ನು ಉಪಸಂಹಾರ ಹೆಂಗಿರ್ಬೇಕಂತ, ಇದು ಪ್ರಬಂಧ ರಚನೆಯ ಮೂರನೇ ಹಾಗೂ ಕೊನೆಯ ಹಂತವೇ ಉಪಸಂಹಾರ ಅಥವಾ ಮುಕ್ತಾಯ. ಈ ಹಂತವು ಪ್ರಬಂಧವು ಪರಿಪೂರ್ಣ ಮತ್ತು ಸಂಪೂರ್ಣವೆನಿಸಲು ಅವಶ್ಯಕವಾಗಿದೆ. ಪೀಠಿಕೆ ಮತ್ತು ವಿಷಯ ವಿವರಣೆಯ ಪ್ರಮುಖ ಅಂಶಗಳನ್ನು ಈ ಹಂತದಲ್ಲಿ ಸಾರಾಂಶ ರೂಪದಲ್ಲಿ ನೀಡುವುದರಿಂದ ಲೇಖನವು ಗಟ್ಟಿಯಾದಂತಾಗುವುದು. ಪ್ರಬಂಧದ ಲೇಖಕರ ತೀರ್ಮಾನ, ಚಿಂತನೆಗೆ ಪ್ರೇರಣೆ, ಸಮಸ್ಯೆಗಳಿಗೆ ಪರಿಹಾರ ಸೂತ್ರ, ಖ್ಯಾತನಾಮರ ತಜ್ಞರ ಎಚ್ಚರಿಕೆ ಮಾತುಗಳು ಇತ್ಯಾದಿ ಅಂಶಗಳನ್ನು ಈ ಭಾಗದಲ್ಲಿ ಸೇರಿಸಬಹುದು. ಅಲ್ಲದೆ ಪೀಠಿಕೆ ಅಂತ ಉಪಸಂಹಾರ ಹಂತವು ಸಹ ಹಿತಮಿತವಾಗಿ ಆಕರ್ಷಕವಾಗಿ ಇರಬೇಕು. ಪ್ರಬಂಧದ ಮುಕ್ತಾಯ ಭಾಗವಾದ ಈ ಉಪಸಂಹಾರದ ವಿಷಯದ ಬಗ್ಗೆ ಇರುವ ಸಮಸ್ಯೆಗೆ ಸೂಕ್ತ ಪರಿಹಾರ ಮಾರ್ಗಗಳು, ಸಲಹೆಗಳು, ತಜ್ಞರ ತೀರ್ಮಾನಗಳ ಅಭಿಪ್ರಾಯಗಳನ್ನು ನೀಡುವುದರಿಂದ ಪ್ರಬಂಧ ತುಂಬ ಪ್ರಬುದ್ಧವಾಗಿರುತ್ತದೆ. ಪ್ರಬಂಧದ ಮೂಲ ಬಂಧದಲ್ಲಿ ವಿಶ್ಲೇಷಿಸಲಾದ ಸಂಗತಿಯನ್ನು ಒಟ್ಟಿಗೆ ಇಟ್ಟು ತುಲನೆ ಮಾಡುವ ರೀತಿಯಲ್ಲಿ ಉಪಸಂಹಾರ ಇರಬೇಕು. ಉಪಸಂಹಾರ ಆಲ್ಮೋಸ್ಟ್ ಆಲ್ ಪರಿಹಾರದ ರೀತಿ ಇರ್ಬೇಕು ರೀ. ಯಾವತ್ತೂ ಮತ್ತೆ ಒಂದು ಹೇಳಿ ಕೇಳಿಬಿಟ್ಟು ಹಿಂಗಾದ್ರೆ ಹೆಂಗೆ, ಮುಂದೆ ಮತ್ತು ಇದನ್ನು ಮಾಡೋದು ಹೇಗೆ, ಹಂಗಂದು ಬಿಡಬಾರ್ದು. ನೀವು ಪ್ರಬಂಧದಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ನೀವೇ ಅಲ್ಲಿ ಪರಿಹಾರವನ್ನು ಸೂಚಿಸಿರಬೇಕು. ಅವಾಗ ಮಾತ್ರ ಅದು ಏನಾಗತ್ತೆ, ಮತ್ತು ಕಂಟಿನ್ಯೂ ಥರ ಇರಬಾರ್ದು, ಧಾರಾವಾಹಿಗತಿ ಮುಂದಿನ ಭಾಗದಲ್ಲಿ ಅನ್ನಂಗೆ. ನೀವು ಎಂಡ್ ಮಾಡಿಬಿಡ್ಬೇಕು ಆ ವಿಚಾರನ. ನೀವೇನು ಅಂದ್ಕೊಂಡಿದ್ದೀರಿ ನಿಂದು ಹೇಳಪ್ಪ ಅಂತಲೇ ಹೇಳಿರ್ತಾರೆ ವಿಷಯದಲ್ಲಿ. ಅದರಲ್ಲಿ ನಿನ್ನ ಕಾನ್ಸೆಪ್ಟ್ ನೀನು ಹೇಳಲೇಬೇಕು. ಮುನ್ನುಡಿಯಲ್ಲಿ ನಾವು ಸಾಮಾನ್ಯ ವಿಷಯದಿಂದ ನಿರ್ದಿಷ್ಟ ವಿಷಯದತ್ತ ಸಾಗುತ್ತಾ ಹೋಗ್ತೇವೆ. ಆದರೆ ಉಪಸಂಹಾರದಲ್ಲಿ ಅದಕ್ಕೆ ವಿರುದ್ಧವಾದ ಪ್ರಕ್ರಿಯೆ ಇರಬೇಕು. ಅಂದರೆ ನಿರ್ದಿಷ್ಟ ವಸ್ತು ವಿಷಯದಿಂದ ಸಾಮಾನ್ಯ ವಿಷಯದತ್ತ ಒಂದೇ ಮಾತು ಹೇಳ್ಬೇಕಂದ್ರೆ, ನಾ ಹೇಳಿರ್ನಿಲ್ಲ ಹಂಗೆ ಮಾಡ್ಬೇಕು ನೋಡಂತಂತಿರ್ತಾರೆ. ಅದೇ ಉಪಸಂಹಾರ. ಅಂದ್ರೆ ನಾವು ಕೊನೆಯವರೆಗೂ ನಮ್ದು ಏನು ತತ್ವ ಹಿಡ್ಕೊಂಬಂದಿದ್ವಿ ಅದಕ್ಕೊಂದು ಲಾಜಿಕ್ ಎಂಡ್ ಕೊಡೋದ ಉಪಸಂಹಾರ. ಈಗ ನಾನು ಜಾಗತಿಕ ತಾಪಮಾನದ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳಿದ ಮಾನವ ಮಾಡೋದು ಈ ಥರ ಆಗಿದೆ, ಅಭಿವೃದ್ಧಿನ ಆಗಬೇಕು, ಮತ್ತು ಇದನ್ನು ಆಗಬೇಕು, ಇಲ್ಲಿ ಹೆಂಗೆ ಮಾಡೋದಪ್ಪ, ಏನು ಮಾಡೋದಪ್ಪ ನಾವು ಹೇಳ್ತಿರ್ತೀವಿ. ಮಾಡಬೇಕು, ಏನು ಮಾಡಬೇಕು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇರ್ಬೇಕು ಅನ್ನೋದನ್ನು ಹೇಳ್ಬೇಕಾಗತ್ತೆ ಕೊನೆಗೆ ನಾವು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ರೆ ನಾವು ಅಭಿವೃದ್ಧಿ ಆಗುವುದರೊಂದಿಗೆ ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಅಭಿವೃದ್ಧಿ ಆಗೋಂಗೆ ಉಳಿಸಿ ಹೋಗ್ಬೇಕು. ಅದರ ಜೊತೆ ರಾಜಿ ಆಗುವಂಗಿಲ್ಲ ಯಾವುದೇ ರೀತಿ. ಅದು ಆ ಸಸ್ಟೈನೇಬಲ್ ಸುಸ್ಥಿರ ಅಭಿವೃದ್ಧಿಯನ್ನು ಉಳಿಸ್ಕೊಂಡು ಹೋಗ್ಬೇಕನ್ನೋ ಅಂಶಗಳನ್ನ ನಾವು ಹೇಳ್ಬೇಕಾಗತ್ತೆ. ಈ ರೀತಿ ಉಪಸಂಹಾರನ, ಪೀಠಿಕೆನ ನೀವು ಮೇಂಟೈನ್ ಮಾಡಿದ್ರಿ ಅಂತಂದ್ರೆ 100% ನಿಮಗೆ ಮಾರ್ಕ್ಸ್ ಬರ್ತವೆ. ಜಾಗತಿಕ ತಾಪಮಾನದ ವಿಷಯಕ್ಕೆ ಸಂಬಂಧಿಸಿದ ವಿವಿಧ ರೀತಿಯ ಉಪಸಂಹಾರನ ಹೇಗೆ ನೀಡಬಹುದು. ಸಾರಾಂಶಾತ್ಮಕ ಉಪಸಂಹಾರ, ಆಹ್ವಾನಾತ್ಮಕ ಉಪಸಂಹಾರ. ಇದನ್ನು ಓದಿ ಮತ್ತೆ ಎದಿರಿಬಿಟ್ರಿ ನೀವು. ಇದ್ರದ್ದು ಒಂದೊಂದು ಮೀನಿಂಗ್ ಡಿಕ್ಷನರಿ ನೋಡಿ, ಇದನ್ನು ನೋಡಿ ಇಟ್ಕರಿ. ಈ ಸಾರಾಂಶಾತ್ಮಕ, ಆಹ್ವಾನಾತ್ಮಕ, ಈ ದೃಷ್ಟಿಕೋನ, ಇವೆಲ್ಲ ಪ್ರೇರಣಾತ್ಮಕ, ಪರಿಹಾರಾತ್ಮಕ, ಇವು ಡಿ.ಎಡ್ ಬಿ.ಎಡ್ನರ್ ವರ್ಡ್. ಇದೇನು ಬೇರೆ ಏನಲ್ಲ. ಮತ್ತು ಎದುರಿ ಸಾಯ್ಬೇಡ್ರಿ ನೀವು. ಅವನ್ನ ಈಸಿಯಾಗಿ ಮಾಡ್ಕೊಂಡು ಅದನ್ನು ಓದ್ಕೊರಿ. ಅದಕ್ಕೆ ಇರಲಿಲ್ಲ ಅಂದ್ರೆ ಇನ್ನೊಂದು ಅಲ್ಟರ್ನೇಟ್ ವರ್ಡ್ ತಿಳ್ಕೊಂಡಿರಿ. ಮತ್ತು ನೆಕ್ಸ್ಟ್ ಪ್ರಬಂಧದಲ್ಲಿ ಮುಂದುವರೆದ ಭಾಗ ನಾನು ಹೇಳ್ತೀನಿ. ಈಗಿಷ್ಟು ತಿಳ್ಕೊರಿ. ಒಂದು ಪ್ರಬಂಧ ಏನಿರಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ. ನನ್ನ ವಿಚಾರದಲ್ಲಿ ಫಸ್ಟಿಗೆ ಕೊನೆಯ ಪೇಜಲ್ಲಿ ನೀವೇನು ಮಾಡ್ತೀರಿ, ಒಂದು ಚಾರ್ಟ್ ಹಾಕ್ಯಂತೀರಿ. ಈ ಥರ ಪೀಠಿಕೆ ಎಷ್ಟು ವರ್ಡ್ಸ್ ಇರಬೇಕು, ನೀನು 1 2 3 ಕೂಡಿಸ್ತಿದ್ದಿ, 4 5 6 7 8 1 2 3 4 5 ಅಂದ್ರೆ 5 5 ಇಲ್ಲ 4 4 ಕೂಡಿಸ್ತೀರಿ ಒಬ್ರು. ಎಷ್ಟಾಯ್ತು? 4 5 1 5 5 7 5 3 5 4 25 ಇಲ್ಲಿ 25 5 6 30 5 7 35. ಈ ಥರ ಒಂದು 100 ಪದ ಕೂಡಿಸ್ಬೋದು ನೀವು, 50 ಪದ ಕೂಡಿಸ್ಬೋದು. ಅದನ್ನು ಪೀಠಿಕೆ ಬರೆದು ಪ್ರಾಕ್ಟೀಸ್ ಮಾಡಿಸಿ ಅದಕ್ಕೆ ಎಷ್ಟು ಕೂಡುತ್ತೆ ಅಷ್ಟರೊಳಗನ ನೀವು ಹಾಕ್ಕೋಬೇಕು. ಪ್ರಿಸೈಸ್ ರೈಟಿಂಗ್ ಹೆಂಗೈತೆ ಹಂಗತಿ.
ಅದನ್ನು ಹಾಕ್ಕೊಂಡಾಗ ನಿಮಗೇನೋ ಒಂದು ಐಡಿಯಾ ಸಿಗ್ತೈತಿ ಪೀಠಿಕೆ ಇಷ್ಟ ಇರಬೇಕು, ಇಂಥದ್ದು ಹಾಕ್ಬೇಕಂತೇಳಿ. ಅದನ್ನು ನಾ ಹೇಳೋದೇನಂತಂದ್ರೆ ಫಸ್ಟ್ ಈ ಥರ ಚಾರ್ಟ್ ಮಾಡ್ಕೊರಿ. ಅದನ್ನೊಂದು ಎಂಥ ವಿಚಾರನೂ ಕೂಡ ನಾ ಇಷ್ಟಕ್ಕೆ ಬರಿಬೇಕು, ನನಗೇನು ಗೊತ್ತಿಲ್ಲ ಅಂದ್ರೂ ಕೂಡ ಇಷ್ಟು ಜಾಸ್ತಿ ಬರಿಬೇಕು, ಇದು ಎಲ್ಲದನ್ನು ನೀವು ಇಟ್ಕೊಂಡಿರ್ಬೇಕು, ಕಚ್ಚು ಹಾಕ್ಕೊಂಡಿರ್ಬೇಕು. ನೆಕ್ಸ್ಟ್ ಎರಡನೇದ್ದು ಏನು, ಎರಡನೇ ಪ್ಯಾರದಲ್ಲಿ ಇಲ್ಲಿ ಅರ್ಥ ಹಾಕ್ಕೋಬೇಕು ನೀವು. ಅದರದ್ದು ಏನು ಹಾಕ್ಕೋಬೇಕು, ಅರ್ಥ. ಇವೆಲ್ಲ ಎಷ್ಟು ಹಾಕ್ಕೋಬೇಕು ಅನ್ನೋದು ಬ್ರೀಫಾಗಿ ಅದನ್ನ ಇಟ್ಕೊಂಡು ನಂದು ಎಸ್ಸೆ ಇಷ್ಟ್ರಾಗಿ ಮುಗಿತೈತಿ. ಈಗ ಫಾರ್ ಎಕ್ಸಾಂಪಲ್ ಸಡನ್ನಾಗಿ ಏನಾಕತ್ತೆ ಗೊತ್ತಾ, 5 ನಿಮಿಷ ಕುಂತು ಯೋಚನೆ ಮಾಡ್ತೀರಿ, 5 ನಿಮಿಷ ಕುಂತು ಎಲ್ಲ ಎಷ್ಟು ವರ್ಡ್ಸ್ ಇರ್ಬೇಕು, ಅರ್ಥ, ಪೀಠಿಕೆ, ಇಂಟ್ರಡಕ್ಷನ್ ಅನ್ನೋದನ್ನು ನೀವೊಂದು ಸೈಡ್ ಚಾರ್ಟ್ ಮಾಡ್ಕೊಂಡು 5 ನಿಮಿಷ ನಿಂತು ಇವತ್ತೇನು ಮಹಾತ್ಮ ಗಾಂಧೀಜಿ ಸೆಂಟೆನ್ಸ್ ಹಾಕ್ಲೋ, ಅಂಬೇಡ್ಕರ್ದು ಹಾಕ್ಲೋ, ಯಾರ್ದು ವ್ಯಕ್ತಿಗಳದ್ದು ಯಾರ್ದು ಹಾಕ್ಬೇಕು ನಾವು ಪರ್ಸನಾಲಿಟೀಸ್ ಅನ್ನೋದನ್ನು ಫಸ್ಟ್ ನಾವೇನು ಮಾಡ್ಕೋಬೇಕು, ತಿಳ್ಕೊಬೇಕಾಗೈತೆ. ಅವಾಗ ತಿಳ್ಕೊಂಡಾಗ ನಿಮ್ಮ ಎಸ್ಸೆದಲ್ಲಿ ಏನೇನು ಇರ್ಬೇಕು, ಫಸ್ಟು ಪೀಠಿಕೆ, ಹೌದಾ, ಪೀಠಿಕೆ, ಈ ಪೀಠಿಕೆ ಇರಬೇಕು 1ನೇ ಅಂಶದಲ್ಲಿ. ಒಂದು ಪೀಠಿಕೆ ಆದಮೇಲೆ ಎರಡನೇದ್ದು ಅರ್ಥ ಇರಬೇಕು, ಅರ್ಥ ಅದರ ಮೀನಿಂಗ್ ಅವಶ್ಯಕತೆ ಇದ್ದಲ್ಲಿ. 3ನೇದ್ದು ಪ್ರಚಲಿತ ಮತ್ತು ಐತಿಹಾಸಿಕ ಹೋಲಿಕೆ ಇರಬೇಕು ಅವಶ್ಯಕತೆ ಇದ್ದರೆ. 2 ಲೈನಲ್ಲಿ ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತ. 4ನೇದ್ದು ಆ ವಿಷಯ ಈಗೇನಾರ ಚರ್ಚೆಯಲ್ಲಿದ್ದರೆ ಅದನ್ನು ಹಾಕ್ಬೇಕು ನಾವು. ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಇದೆಲ್ಲ ಒಂದೊಂದು ಲೈನಲ್ಲೇ ಇದು ಆಲ್ಮೋಸ್ಟ್ ಆಲ್ ಪೀಠಿಕೆ ಇಂಟ್ರಡಕ್ಷನಲ್ಲೇ ಇರ್ತೈತೆ. ಬಟ್ ಈ ಅಂಶಗಳನ್ನ ನೀವು ಪೀಠಿಕೆ ಆದಮೇಲೆ ಮೇನ್ ಬಾಡಿನ ಬರೀಬೇಕಂತ ಎಲ್ಲೂ ರೂಲ್ಸ್ ಇಲ್ಲ, ಇವನ್ನೆಲ್ಲ ಹೇಳ್ಕೊಂತ ಹೋಗ್ಬೇಕು ನೀವು. 2 ಲೈನಲ್ಲಿ ಚರ್ಚೆಯಲ್ಲಿದೆಯಾ, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆಯಾ, ರಾಷ್ಟ್ರೀಯ ಮಟ್ಟದಲ್ಲಿದೆಯಾ ನೋಡ್ಕೋಬೇಕು. ಅದನ್ನು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಅಥವಾ ಸ್ಥಳೀಯ ಅನ್ನೋದನ್ನು ನಾವು ತಿಳ್ಕೋಬೇಕು. ಆಮೇಲೆ 5ನೇದು ವೆರಿ ವೆರಿ ಇಂಪಾರ್ಟೆಂಟ್, ಇದು ಸಂವಿಧಾನಕ್ಕೆ ರಿಲೇಟ್ ಮಾಡ್ಬೇಕು, ಇದನ್ನು ಸಂಬಂಧಿಸಿ ಬರೆಯಬೇಕು, ಸಂವಿಧಾನಕ್ಕೆ ಸಂಬಂಧಿಸಿ. ಆಮೇಲೆ ನೀವೇನು ಮಾಡಬೇಕು, ಇವೆಲ್ಲ ಅಂಶಗಳನ್ನ ಒಳಗೊಂಡ ಮೇಲೆ ನಿಮ್ಮದು ಬಾಡಿ ಒಳಗಡೆ ಮೇನ್ ಕಂಟೆಂಟ್ ದಾಟ್ದ ಹೋಗ್ಬೇಕು. ಎಸ್ಸೆದ್ದು ಮೇನ್ ಇಲ್ಲಿ ಬಾಡಿ ಒಳಗಡೆ ಮೇನ್ ಕಂಟೆಂಟ್ ಏನಿದೆ ಅದನ್ನು ಅಷ್ಟ ಬರೀಬೇಕು, ಪರ ಸವಾಲು. ಆಮೇಲೆ ಉಪಸಂಹಾರಗಳಲ್ಲಿ ಏನು ಮಾಡ್ತೀರಿ, ನೆಕ್ಸ್ಟ್ ಉಪಸಂಹಾರದಲ್ಲಿ ಇಷ್ಟತನ ನೀವು ಏನು ಹೇಳಿದಿರಿ ಅದ್ರ ವಿರುದ್ಧ ಯಾವ ಕಾರಣಕ್ಕೂ ಹೋಗ್ಬಾರ್ದು. ನೀವೇನು ಪರಿಹಾರ ಕೊಟ್ಟಿರಿ, ನೀವೇನು ಸಜೆಷನ್ಸ್ ಕೊಟ್ಟಿರಿ, ನೀವು ಎಸ್ಸೆದಲ್ಲಿ ಏನು ಹೇಳಿದ್ರಿ, ಏನು ಹೇಳ್ಬೇಕಂತ ಇಂಟ್ರೊಡಕ್ಷನ್ನಾಗ ಬಂದಿದ್ರಿ ಅದನ್ನೇ ಇರಬೇಕು. ಮತ್ತು ನಮ್ಮ ಕಡೆ ಒಂದು ಮಾತು ಹೇಳ್ತಾರಲ್ಲ, ಹೇಳೋದು ಶಾಸ್ತ್ರ, ತಿನ್ನೋದು ಅದನ್ನು ಅನ್ನಂಗೆ ಆಗ್ಬಾರ್ದು ನಾವು. ಅದಕ್ಕೆ ಯಾಕಂದ್ರೆ ನಮ್ದಕ್ಕೆ ಹೋಲಿಕೆ ಇರಬೇಕು, ನಡೆ ನುಡಿಯಲ್ಲಿ ವ್ಯತ್ಯಾಸ ಇರಬಾರ್ದು ಅಂತಾರಲ್ಲ, ಹಂಗಿದು ಪ್ರಬಂಧ ಒಂದು ನಮ್ಮನ್ನೇ ಹೇಳ್ಬಿಡ್ತದೆ, ನಮ್ಮ ಕೈಗನ್ನ ನಡೆಯೋದು. ಅದಕ್ಕೆ ಮಾತಲ್ಲೊಂದು ಕೃತಿಯಲ್ಲೊಂದು ಅನ್ನಂಗೆ ಆಗಿಬಿಡುತ್ತೆ. ಪೀಠಿಕೆ ಮತ್ತು ಕನ್ಕ್ಲೂಷನ್ ಹೊಂದಾಣಿಕೆ ಇರಲಿಲ್ಲ ಅಂದ್ರೆ. ಇವನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಹೋದ್ರಿ ಅಂತಂದ್ರೆ ನಿಮ್ದೊಂದು ಒಳ್ಳೆ ಎಸ್ಸೆ ಆಗಿರ್ತೈತೆ ನೋಡ್ರಿ. ಇಷ್ಟು ಮೇಂಟೈನ್ ಮಾಡಿ ಬರ್ರಿ, ಇದನ್ನು ಮಾಡಿ ಪ್ರಾಕ್ಟೀಸ್ ಮಾಡ್ಕೊತ ಬರ್ರಿ. ಈ ನೆಕ್ಸ್ಟ್ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಡಿಕೋಡ್ ಮಾಡ್ತೀನಿ ನಾವು ವರ್ಡ್ಸ್ ನಿಮ್ಗೆ ಟಫ್ ಇರೋದು. ಅವಾಗ ಹೇಳ್ತಾ ಲಾಸ್ಟಿಗೆ ಫೈನಲಿಗೆ ನೀವು ಪ್ರಬಂಧ ರೆಡಿಯಾಗಿ ಬರಿಬೇಕು ಅನ್ನೋ ಟೈಮಲ್ಲಿ ನೀವು ಬರೆದಿರ್ತಕ್ಕಂಥ ಪ್ರಬಂಧಗಳನ್ನ ವ್ಯಾಲ್ಯೂಯೇಟ್ ಮಾಡಿ ಏನೇನು ಇರ್ಬೇಕು ಅನ್ನೋದು ನಾನು ನಿಮ್ದು ಇದನ್ನು ವ್ಯಾಲ್ಯೂಯೇಷನ್ ನೋಡಿ ಓದಿ ಹೇಳ್ತೀನಿ. ಮತ್ತು ಇದ್ರಾಗಿರ್ತಕ್ಕಂಥ ಪ್ರಬಂಧಗಳು ಏನದಾವ ಬುಕ್ಕಲ್ಲಿ ಅವನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂತ. ಥ್ಯಾಂಕ್ ಯು.